ಸ್ತೋತ್ರಕರ್ತನೆ, ಸ್ತೋತ್ರಪ್ಪ. ನೀವು ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿ ಈ 11ನೇ ತಿಂಗಳನ್ನ ಕಾಣುವಂತೆ ಕೃಪೆ ಮಾಡಿದಿರಿ. ಸಾಕ್ಷಿ ಹೇಳಿದಂಥ ಮಕ್ಕಳು ವಾಕ್ಯದಲ್ಲಿ ನೆಲೆಗೊಳ್ಳತಕ್ಕದಾಗಿ, ಸಾಕ್ಷಿ ನೆಲೆಗೊಳ್ಳತಕ್ಕದಾಗಿ ನಿಮ್ಮ ದಾಸನನ್ನು ಮರೆಸಿ ನಮ್ಮೊಂದಿಗೆ ಮಾತನಾಡಬೇಕು ನಾವು ಪ್ರಾರ್ಥಿಸ್ತೀವಿ ರಾಜ. ವಾಕ್ಯಕ್ಕಾಗಿ ಬದುಕುವಂಥ ಅನುಭವದೊಳಗೆ ನಮ್ಮನ್ನು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ನಮ್ಮ ಬದುಕು ಹೆಂಗಾಗಿದೆ ಅಂತ ಹೇಳಿದ್ರೆ, ಯಾರಾದರೂ ನಮಗೆ ಏನಾದರೂ ಹೇಳಿದ್ರೆ ಏನು ಹೇಳ್ತಾರಂದರೆ, ಇಷ್ಟೇ ನಾನೇನು ಬದುಕು, ಹೀಗೇನಾ ಬದುಕ್ತಾ ಇರ್ತೀಯಾ ಅಂತ ನಮ್ಮನ್ನು ನಿರುತ್ಸಾಹಪಡಿಸುವಂಥ ಜನರು ನಮ್ಮ ಸುತ್ತಲೂ ಇರ್ತಾರೆ. ಇಷ್ಟು ದಿವಸ ಆಯಿತು, ಇನ್ನೂ ಒಂದು ಕೆಲಸ ಬದಲಾಗಿಲ್ಲ, ಇದೇ ಥರನೇ ಇದ್ದರೆ ನೀನು ಯಾವಾಗ ಮೇಲೆ ಬರ್ತೀಯಾ, ಏನು ಸಮೃದ್ಧಿ ನಿನಗೆ ಸಿಗುತ್ತೆ, ನಿನ್ನನ್ನು ಏನು ಮಾಡ್ತಾರೆ ಅಂದರೆ, ಈಗ ನಮ್ಗೆ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಮೋಟಿವೇಶನ್ ಅಂತ ಹೇಳ್ತಾರಲ್ಲ, ನಿಮ್ಮನ್ನೇನು ಮಾಡಲ್ಲ ಅವರು, ಉತ್ಸಾಹಪಡಿಸಲ್ಲ, ನಿಮ್ಮನ್ನು ಇನ್ನೂ ಡಿಮೋಟಿವೇಟ್ ಮಾಡ್ತಾರೆ. ಅಂದರೆ ನಿಮಗೆ ನಿರುತ್ಸಾಹ ಆಗಿಬಿಡಬೇಕು, ನೀವು ಮತ್ತೆ ಸೋತು ಹೋಗಬೇಕು. ಆ ರೀತಿಯಾದ ಘಟನೆಗಳು ನಮ್ಮ ಸುತ್ತಲೂ ನಮ್ಮ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿರೋರೇ ಕೂಡ ಹೇಳ್ಬೋದು. ಕೆಲವು ಸಮಯ ಹೆತ್ತವರೇ ಹೇಳ್ಬಿಡ್ತಾರೆ ಮಕ್ಕಳುಗಳಿಗೆ, ನೀನಷ್ಟೇ ಉದ್ಧಾರ ಆಗಲ್ಲ, ಏನಂತ ಹೇಳ್ಬಿಡ್ತಾರೆ, ನೀನಷ್ಟೇ ಉದ್ಧಾರ ಆಗಲ್ಲ. ಇದು ನನ್ನ ಕಾಲಕ್ಕಾಗ್ಬೋದು, ಅಥವಾ ನನ್ನ ಕೆಳಗಡೆ ಇರೋಂಥ ಕಾಲಕ್ಕಾಗೋದು, ಮುಂದಿನ ಕಾಲಕ್ಕಾಗ್ಬೋದು. ಕೆಲವರು ಸಮಯ ಹೆತ್ತವ್ರು ಈ ಮಾತು ನಮ್ಗೆ ಹೇಳ್ತಾರೆ, ಉದ್ಧಾರ ಆಗಲ್ಲ ಬಿಡು ನೀವು, ನಮ್ಮ ಮಾತು ಕೇಳಿಲ್ಲ ಅಂದರೆ. ಇದು ಈ ಮಾತುಗಳೆಲ್ಲ ಏನಾಗುತ್ತೆ, ನಮ್ಗೆ ಇನ್ನೂ ಕುಗ್ಗಿಸುತ್ತೆ, ನಮ್ಮನ್ನು ಏನು ಮಾಡುತ್ತೆ, ಬೇಸರ ಪಡಿಸುತ್ತೆ. ನಾವು ದೇವರೊಂದಿಗೆ ಅಂತಲ್ಲ, ನಾವು ಬದುಕನ್ನೇ ಮುಂದಕ್ಕೆ ತೊಗೊಂಡೋಗೋದಕ್ಕೆ ಯೋಚನೆ ಮಾಡೋಂಗೆ ಆಗ್ಬಿಡುತ್ತೆ. ನಮ್ಮ ಬದುಕಿನಲ್ಲಿ ಪ್ರೆಷರ್ ಹೆಚ್ಚಾಗುತ್ತೆ. ನೋಡು, ನಾವೊಂದು ಹೇಳ್ತೀನಿ, ಇದನ್ನು ಮಾಡು, ನಿನ್ನ ಮೇಲಕ್ಕೆ ಬರ್ತೀಯ ಅಂತ. ನಾವು ಯಾವಾಗ ನಮ್ಮ ದಾರಿ, ನಮ್ಮ ಆಲೋಚನೆ, ನಮಗಿರುವಂಥ ಜ್ಞಾನನ ಬಿಟ್ಟು ಇನ್ನೊಬ್ಬರನ್ನ ಹೇಳ್ತಾ ಇದ್ದಾರೆ, ಆ ಮಾತನ್ನು ಕೇಳಿದ್ರೆ ನಾನು ಮೇಲೆ ಕೊಟ್ಟೋಗ್ತೀನಿ ಅಂತ ಯಾವಾಗ ಹೋಗ್ತೀವೋ, ಶತ್ರು ಬಲೆಗೆ ನಾವು ಬಿದ್ದಾಗೆ. ಉದಾಹರಣೆ ಹೇಳ್ತೀನಿ, ನನಗೆ ಡ್ರೈವರ್ ಕೆಲಸ ಗೊತ್ತು. ಏನು ಕೆಲಸ ಗೊತ್ತು? ನಾನು ಹೇಳ್ತಾರೆ, ನಿನಗೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇದೆ, ನೀನೇನು ಮಾಡ್ಬೋದು, ಸ್ವಲ್ಪ ಎಲ್ಲನ ಆಫೀಸ್ಗಳಲ್ಲಿ ಸೂಪರ್ವೈಸರ್ ಆಗಿ, ಮ್ಯಾನೇಜರಾಗಿ ಕೆಲಸಕ್ಕೆ ಹೋಗ್ಬೋದು, ನಿಮಗೆ ಇಂಗ್ಲೀಷ್ ನಾಲೆಜ್ ಇದೆ, ಇಂಗ್ಲೀಷಲ್ಲಿ ಮಾತಾಡ್ತೀರಾ ಅಂತ ನನಗೆ ಹೇಳ್ತಾರೆ. ಈಗ ನಾನು ಯೋಚನೆ ಮಾಡ್ತೀನಿ, 4 ಪದ ಇಂಗ್ಲೀಷ್ ಬಂದಿದ ತಕ್ಷಣ ನಾನು ಆ ಕೆಲಸಕ್ಕೆ ಹೋಗೋಕ್ಕೆ ನನ್ನ ಯೋಗ್ಯತೆ ಇದೆಯಾ? ನನಗೆ ಗೊತ್ತಿರೋ ಕೆಲಸ ಯಾವುದು? ಮೊದಲನೇದಾಗಿ ನಾನು ಅದನ್ನು ತಿಳ್ಕೊತೀನಿ. ನನಗೆ ಗೊತ್ತಿರೋದು ಯಾವುದು? ಡ್ರೈವಿಂಗು. ನಾನು ಅದನ್ನೇ ಮಾಡಬೇಕು. ನಾನು ಇದನ್ನು ಬಿಟ್ಟು ನಾನು ಇನ್ನೊಂದು ಒಬ್ಬನು ಹೇಳ್ತಾನೆ ಮಾಡ್ತಾನೆ ಅಂತೇಳಿ ನಾನು ಅದಕ್ಕೆ ಹೋದರೆ ಕೈ ಸುಟ್ಕೋಬೇಕಾಗುತ್ತೆ. ಓಲಾ ಊಬರ್ ಗಾಡಿ ಬಂತಲ್ಲ, ಗೊತ್ತಲ್ಲ, ಓಲಾ ಊಬರ್ ಗಾಡಿಗಳು 500 ರೂಪಾಯಿ ಕೊಟ್ಟರೆ ಗಾಡಿ ಕೊಟ್ಟರು ಸ್ಟಾರ್ಟಿಂಗ್ನಲ್ಲಿ. ಎಷ್ಟು? ಕೇವಲ 500 ರೂಪಾಯಿ ಡೆಪಾಸಿಟು. ಆ ಕಾಲದಲ್ಲೇ ನಾನು ಹೋಗಿ ಆ ಗಾಡಿ ತೊಗೊಂಡಿಲ್ಲ. ಯಾಕಂತ ಹೇಳಿದ್ರೆ ದಿವಸ 1000 ರೂಪಾಯಿ ಕೊಡಬೇಕು ಅಂತಾನೆ. ದಿವಸ 1000 ರೂಪಾಯಿ ಅವ್ನು ಕಟ್ಟಿದ ಮೇಲೆ ನಮಗೆ ಬಿಸ್ನೆಸ್ಸೇ ಕೊಡಲ್ಲ. ನಾನು ಏನು ಹೇಳಕ್ಕೆ ಬರ್ತೀನಿ, ನಮ್ಮ ಸುತ್ತಲೂ ಇರುವಂಥದ್ದು ನಮಗೆ ಕೊಡುವಂಥ ಪ್ರೆಷರ್ ಏನಾಗುತ್ತೆ, ನಾವು ಆ ಕೆಲಸ ಮಾಡಾದರೂ ಮುಂದಕ್ಕೆ ಹೋಗ್ಬಿಡೋಣ ಅಂತ ನೆನೆಸ್ಕೊಳ್ತೀವಿ. ಆದರೆ ನಾವು ನಮ್ಮದನ್ನು ಬಿಟ್ಟು ಇನ್ನೊಂದು ಹಾರೋದನ್ನು ಯಾವುದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಏನು ನಮಗೆ ಗೊತ್ತಿದೆ, ನಮಗೇನು ಗೊತ್ತಾಗಿದೆಯೋ ಅದರಲ್ಲೇ ಬದುಕೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸೊ ಆ ಗೊತ್ತಾಗಿರೋದಲ್ಲಿ ನೀನು ಬದುಕಬೇಕು ಅಂದರೆ ಅದಕ್ಕೆ ಬೇಕಾಗಿರೋದನ್ನೇ ಇವತ್ತು ದೇವರು ವಾಗ್ದಾನವಾಗಿ ನಮಗೆ ಕೊಟ್ಟಿರೋದು. ಕೀರ್ತನೆಗಳು 103ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಇದು ಎಷ್ಟನೇ ತಿಂಗಳಿದು? ಸೊ 11ನೇ ತಿಂಗಳಿಗೆ 11ನೇ ವಾಕ್ಯವನ್ನು ದೇವರು ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಏನಂತ ಕೊಟ್ಟಿದ್ದಾರೆ? ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕೀರ್ತನೆ ಓದಿದಾಗೆಲ್ಲ ಈ ಮಾತನ್ನ ಓದಿ 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 ಚೆನ್ನಾಗಿ ಬಾಯಿಪಾಠ ನಮಗಾಗಿದೆ. ಏನಾಗಿದೆ ಅಲ್ವಾ? ಆದರೆ ಅರ್ಥ ಗೊತ್ತಿಲ್ಲ. ಅದನ್ನು ಮಾತ್ರ ಕೇಳಬಾರ್ದು ಬ್ರದರ್, ನೀವು ಮೈಕ್ ಹಿಡ್ಕೊಂಡು ಮಾತನಾಡ್ತಿದ್ದೀರಾ, ಅಷ್ಟಕ್ಕೆ ಇರಬೇಕು, ನೀವು ಲಿಮಿಟಲ್ಲಿ ಇರಬೇಕು ಅಂತ ಹೇಳ್ತೀರಾ. ನನಗೆ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಸತ್ಯವೇದದ ರಹಸ್ಯ ತಿಳಿಯಲ್ಲ. ಸತ್ಯವೇದದ ರಹಸ್ಯ. ಎರಡನೇದು ಆಳ. ಸತ್ಯವೇದ ವಾಕ್ಯದ ಆಳ ನಮಗೆ ಗೊತ್ತಾಗಲ್ಲ.
ನಾನು ದೇವ್ರ ಹತ್ರ ಯಾವಾಗಲೂ ವಾಗ್ದಾನಗಳನ್ನ ದೇವರು ಈ ತಿಂಗಳು ನಾನು ಈಗ ಮುಗಿಸೋದನ್ನ ನೆಕ್ಸ್ಟ್ ಮಂತ್ ಅದನ್ನು ನನಗೆ ಕೊಟ್ಬಿಡ್ತಾರೆ. ಅಂಥದ್ರಲ್ಲಿ 1 ತಿಂಗಳಾದರೂ 11ನೇ ತಿಂಗಳು ನನಗೆ ಸಿಗಲೇ ಇಲ್ಲ, ಕೊಡಲೇ ಇಲ್ಲ ದೇವರು. ನನಗೆ ಅನೇಕ ಅನುಭವಗಳನ್ನ ಕೊಟ್ಟು ನನಗೇನು ಬೇಕಾಗಿದೆ ನನ್ನನ್ನು ಫಸ್ಟ್ ಪ್ರಿಪೇರ್ ಮಾಡಿ ಕೊನೆ ಗಳಿಗೆಯಲ್ಲಿ ಕೊನೆ ವಾರದಲ್ಲಿ ಕೊನೆ ದಿವಸದಲ್ಲಿ ನನಗೆ ಕೊಟ್ಟಿದ್ದು ಈ ವಾಗ್ದಾನವನ್ನು. ನಾನು ಹೇಳಿದೆ ಇದು ಕೀರ್ತನೆ ನಾವು ಇವತ್ತು ಓದುವಂಥ ಅದರಲ್ಲೇ ಇದೆ ರಹಸ್ಯ. ನಾನು ಎಷ್ಟೋ ಸಲ ಧ್ಯಾನ ಮಾಡಿದ್ದೀನಪ್ಪ ಈ ವಾಕ್ಯನ. ನಾನು ಎಷ್ಟೋ ಜನ ನಮ್ಮ ಸಭೆ ವಿಶ್ವಾಸಿಗಳಿಗೆ ಮಾತನ್ನು ಹೇಳಿಬಿಟ್ಟಿದ್ದೀನಿ. ಅವರೆಲ್ಲ ಗೊತ್ತಿರೋ ವಾಕ್ಯನೇ ಬ್ರದರ್ ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಇದರಲ್ಲಿ ಏನು ವಿಶೇಷ ತೋರಿಸ್ಬೇಕು? ನೀನೆಲ್ಲ ವಿಶೇಷ ತೋರಿಸೋದು, ನಾನು ತೋರಿಸ್ತಾ ಇದ್ದೀನಿ ಇವತ್ತು ವಾಕ್ಯದಲ್ಲಿ ಏನಿದೆ ಅಂತ. ಆ ಭಯ ಭಕ್ತಿ ಅಂತ ನಮಗೆಲ್ರಿಗೂ ಗೊತ್ತು. ನಾವೇನು ಹೇಳ್ತೀವಿ? ಮಕ್ಕಳಿಗೆ ಭಯ ಭಕ್ತಿ ಇರಬೇಕು, ಯೆಹೋವನಿಗೆ ಏನಂತ ಇರಬೇಕು, ನಮಗೆ ದೇವರಿಗೆ ಭಯ. ನಮ್ಗೇನಂತ ಹೇಳ್ತೀವಿ? ಜ್ಞಾನಕ್ಕೆ ತಿಳಿಯೋದು ಮಾತಿದೆ ಏನಂತಾಳೆ, ಯೆಹೋವನಲ್ಲಿ ಭಕ್ತಿ ಏನಂತೆ, ಜ್ಞಾನಕ್ಕೆ ಮೂಲ. ಅಂದರೆ ಆ ಪಡ್ಕೊಳ್ಳೋದಕ್ಕೆ ಮೂಲ, ಆ ಒಂದು ರೂಟು, ಆ ದಾರಿ, ಮಾರ್ಗ, ಆ ಜ್ಞಾನ ಬೇಕು ಅಂದರೆ ದೇವ್ರಿಗೆ ಭಯ ಪಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಇದೆಲ್ಲ ಗೊತ್ತಿರಲ್ಲ ವಿಷಯನಪ್ಪ ಅಂತ. ಇದರಲ್ಲಿ ಏನಿದೆ ಪ್ರಾಮುಖ್ಯ ಅಂತ ದೇವ್ರ ಹತ್ರ ನಾನು ಪ್ರಶ್ನೆ ಮಾಡುವಾಗ ಅವ್ರು ಹೇಳಿದ್ದು ಭಯಭಕ್ತಿ ಅಂತಾನೆ. ಸೊ ಭಯಭಕ್ತಿ ನಾನು ಎಷ್ಟೋ ಜನ ನಮ್ಮ ವಿಶ್ವಾಸಿಗಳಿಗೆ ಹೇಳಾಯಿತು, ನಾನು ತಿಳ್ಕೊಂಡಿದ್ದೀನಿ, ನಾನು ಆ ಭಯಭಕ್ತಿಯಿಂದ ಇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗ ದೇವರು ಈ ಮಾತನ್ನು ನನಗೆ ಒಂದ್ಸಲಿ ಧ್ಯಾನಿಸಬೇಕು ಅಂಥೇಳಿ ಧ್ಯಾನಿಸಿದ್ದೇವಲ್ಲ ಅಂತ ಕೇಳಿದ್ರೆ, ನೀನು ಹೇಗೆ ಧ್ಯಾನಿಸಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಏನಂತ ಹೇಳ್ತಿದ್ದಾರೆ ದೇವರು? ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ಏನು? ಭಕ್ತಿನೂ ಭಯನೂ. ನಾನು ಪ್ರಶ್ನೆ ಮಾಡಿದಾಗ ದೇವ್ರು ತೋರಿಸಿದ್ದು ಈ ಮಾತನ್ನು ಕೂಡ ನಾನು ಎಷ್ಟೋ ಸಲ ಹೇಳಿದ್ದೀನಲ್ಲಪ್ಪ, ದೇವರೇ ನಾನು ಈ ಮಾತನ್ನೆಲ್ಲ ಹೇಳಾಗಿದೆ ಅಂತ ಹೇಳಿದ್ರೆ, ಇವತ್ತು ಅದರಲ್ಲಿ ಹೇಳ್ತಿದ್ದಾರೆ ಏನು ದೂರ ಆಗಿದೆ ಅಂತ ಹೇಳಿದ್ರು? ಮನಸ್ಸು ದೂರ ಆಗಿದೆ. 103ನೇ ಕೀರ್ತನೆಯಲ್ಲಿ 1-2ನೇ ವಾಕ್ಯ ಏನಂತ ಹೇಳುತ್ತೆ? ನನ್ನ ಮನವೇ. ಈಗ ದೇವರು ನಮಗೆ ತಿಳಿಸ್ಕೊಡುವಂಥ ಮಾತು ಮೊದಲನೇದಾಗೆ ನಮ್ಮ ಮನಸ್ಸು ದೇವ್ರನ್ನ ಏನು ಮಾಡಬೇಕು? ಆದರೆ ಆ ಮನಸ್ಸೇ ದೂರ ಆಗಿದೆ ಅಂತೆ. ಯಾವ ದೂರ ಆಗಿದೆ? ಆ ಮನಸ್ಸು ದೂರವಾಗಿದೆ. ನಾನು ಸರಿ 103ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆ ವಾಕ್ಯದಲ್ಲಿ ನೆಕ್ಸ್ಟ್ ಲೈನ್ ಏನು ಬರುತ್ತೆ? ನನ್ನ ಇದೇನಪ್ಪ ಇದು? ಮನಸ್ಸು ಬೇರೆ ಕಡೆ ಎಲ್ಲ ನಾವು ಅಂಟ್ಕೊಂಡಿದ್ಯಾ? ಸರ್ವೇಂದ್ರಿಯಗಳು ಬೇರೆ ಎಲ್ಲನ ಇದೆಯಾ? ಸರ್ವೇಂದ್ರಿಯಗಳು ಯಾವುದು? ಸರ್ವೇಂದ್ರಿಯಗಳು ಅಂದರೆ ಅದು ಪಂಚೇಂದ್ರಿಯಗಳು ಕನ್ನಡ ಅಷ್ಟಿಗೆ. ಆದರೆ ಬೇರೆ ಟ್ರಾನ್ಸ್ಲೇಷನಲ್ಲಿ ಸರ್ವೇಂದ್ರಿಯ ಅಂತ ಇಲ್ಲ. ಜಸ್ಟು ಏನಂತ ಹೇಳಿದೆ? ಸುತ್ತಿಸ್ಬೇಕು. ಆದರೆ ಕನ್ನಡದಲ್ಲಿ ಈ BSI ಬೈಬಲಲ್ಲಿ ಮಾತ್ರ, KJV ಬೈಬಲ್ನಲ್ಲೂ ಕೂಡ ಈ ಮಾತಿಲ್ಲ. ಏನಂತ? ಸರ್ವೇಂದ್ರಿಯಗಳು. ತೆಲುಗುನಲ್ಲಿಲ್ಲ, ಇಂಗ್ಲೀಷ್ನಲ್ಲಿಲ್ಲ, ಬೇರೆ ಹಿಂದಿನಲ್ಲೂ ಇಲ್ಲ. ನಾನು 4 ಭಾಷೆ ನಮ್ಗೆ ಗೊತ್ತಿರೋದು. ತಮಿಳು ಅಷ್ಟು ಓದಾಗಿ ಬರೋಲ್ಲ, ಒಂದು ಚೂರು. ಅದರಲ್ಲಿ ಕೂಡ ಏನಂತ ಇದೆ? ಎನ್ನಾತ್ಮಾವೇ ಕರ್ತರೈ ಸ್ತೋತ್ರಿ, ಏನು ಮುಳು ಉಳ್ಳಮೇ ಅವರುடைய ಪರಿಶುದ್ಧ ನಾಮத்தை ಸ್ತೋತ್ರಿ. ಅಂದರೆ ಪೂರ್ಣ ಹೃದಯ. ಆದರೆ ಕನ್ನಡದಲ್ಲಿ ಸರ್ವೇಂದ್ರಿಗಳು ಅಂತ ಕೊಟ್ಬಿಡೋದು. ನಾನು ಯೋಚನೆ ಮಾಡಿದೆ, ದೇವರೇ ಈಗ ಈ ಪರಿಸ್ಥಿತಿ ಹೆಂಗೆ ನಾನು ತಿಳ್ಕೊಳ್ಳೋದು? ಆಗ ಹೇಳಿದ್ರು, ಸರ್ವೇಂದ್ರಿಗಳು ಅಂತ ಹೇಳಿದ್ರೆ ಇಡೀ ಶರೀರ. ಈ ಶರೀರದಲ್ಲಿ ಪ್ರಾಮುಖ್ಯವಾಗಿ ಮನಸ್ಸಿಗೆ ಹೇಳ್ತಾರೆ ಏನಂತ? ಮನವೇ ಯೆಹೋವನನ್ನು ಕೊಂಡಾಡು. ಆ ಮನಸ್ಸೇ ದೇವರಿಂದ ದೂರ ಆಗಿದೆ. ಈಗ ಪಾಯಿಂಟಿಗೆ ಬಂದರು ದೇವರು. ಏನಂತ? ಈಗ ನಮಗೆಲ್ರಿಗೂ ಗೊತ್ತಾಗಬೇಕು. ನಾವು ಎಷ್ಟೇ ಸಲ ಇದನ್ನು ಓದಿದ್ರು ಕೂಡ ದೇವರು ಇವತ್ತು ಬಿಡಿಸಿ ಅದನ್ನು ನಮಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಮನಸ್ಸು ಎಂಬುದು ದೂರ ಆಗ್ತಾ ಇದೆ. ಹೇಗೆಲ್ಲ ದೂರ ಆಗ್ತಿದೆ ಅನ್ನೋದನ್ನೇ ಇವತ್ತು ದೇವರು ನಮಗೆ ತಿಳಿಯಪಡಿದ. ಆ ಮನಸ್ಸು ಹತ್ರ ಆದರೆ ನಮಗೆ ಭಯನೂ ಬರುತ್ತೆ, ಭಕ್ತಿನೂ ಬರುತ್ತೆ. ಅದನ್ನೇ ಈಗ ಪಂಚೇಂದ್ರಿಯಗಳು ಅಂತ ನಾವು ಹೇಳಿದಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯಗಳಲ್ಲಿ ಯಾವುದಾವುದು? ಕಣ್ಣಿಗೆ ಕೆಲಸ ಇದೆಯಾ? ಗೊತ್ತಾಗುತ್ತಾ? ಮೂಗಿಗಿದೆಯಾ? ಕಿವಿಗಿದೆಯಾ? ನಾಲಿಗೆಗಿದೆಯಾ? ಚರ್ಮಕ್ಕಿದೆಯಾ? ಏನೇ ಟಚ್ ಆದರೂ ಇವೆಲ್ಲವೂ ಕೂಡ ಇಮ್ಮಿಡಿಯೇಟ್ ಆ್ಯಕ್ಷನ್ ಮಾಡುತ್ತೆ ಅಲ್ವಾ?
ಇಷ್ಟು ಆ್ಯಕ್ಷನ್ ಮಾಡೋ ಇದನ್ನೇ ಪಂಚೇಂದ್ರಿಯಗಳು ಅಂತ ಹೇಳೋದು. ಸರ್ವೇಂದ್ರಿಯಗಳು ಅಂತ ಹೇಳಿದ್ರೆ ಇಡೀ ಶರೀರ ಎಲ್ಲವೂ ಕೂಡ ದೇವರಿಗೆ ಕೊಂಡಾಡುವಂಥದ್ದಾಗಿರಬೇಕು. ಅದರಲ್ಲಿ ಪ್ರತ್ಯೇಕವಾಗಿ ದೇವರು ಹೇಳಿದ್ದು ಮನಸ್ಸು. ಈ ಮನಸ್ಸನ್ನು ದೇವರು ಸತ್ಯವೇದದಲ್ಲಿ ಬರೆಯುವಾಗ ಕೆಲವು ಕಡೆ ಹೃದಯ ಅಂತ ಬರೆಸಿದ್ದಾರೆ, ಕೆಲವು ಕಡೆ ಹೃದಯ ಅಂತ ಬರೆಸಿದ್ದಾರೆ, ಕೆಲವು ಕಡೆ ಮನಸ್ಸು ಅಂತ ಬರೆಸಿದ್ದಾರೆ. ಆಗ ಒಂದು ಕಡೆಯಲ್ಲಿ ಯೇಸು ಹೇಳ್ತಾರೆ ಈ ಮಾತನ್ನು, ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಲೂಕನ ಬರೋ ಸುವಾರ್ತೆ 5ನೇ ಅಧ್ಯಾಯ, ಲೂಕನ ಬರೋ ಸುವಾರ್ತೆ 5ನೇ ಅಧ್ಯಾಯ 31ನೇ ವಾಕ್ಯ 32ನೇ ವಾಕ್ಯ. ಅದಕ್ಕೆ ಯೇಸು, ಚೆನ್ನಾಗಿ ಗಮನಿಸ್ಕೊಳ್ಳಿ, ಏನು ಹೇಳ್ತಾರೆ? ಅದಕ್ಕೆ ಯೇಸು ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇದರಲ್ಲಿ ಏನಪ್ಪ ಇದೆ ಅಂತೇಳಿ ಗಮನಿಸುವಾಗ ಇಲ್ಲಿ ಕ್ಷೇಮ ಇಲ್ಲ ಅಂತೇಳಿ ಬರೆಯಲ್ಪಟ್ಟಿದೆ. ಕ್ಷೇಮವಿಲ್ಲ ಅಂತ ಹೇಳಿದ್ರೆ ರೋಗ ಇದೆ ಅಂತ ಅರ್ಥ. ಈಗ ಚೆನ್ನಾಗಿರೋ ಮನುಷ್ಯನಿಗೆ ಡಾಕ್ಟ್ರು ಅವಶ್ಯಕತೆ ಇಲ್ಲ, ರೋಗಿಗೆ ಡಾಕ್ಟ್ರು ಅವಶ್ಯ. ಸೊ ಈ ಮಾತನ್ನು ಹೇಳುವಾಗ ನಾನು ಕೇಳಿಸ್ಕೊಂಡು ನಾವು ದೇವರು ನನಗೆ ತಿಳಿಸಿದ್ದು, ಇವತ್ತು ಆ ಆತ್ಮಿಕ ರೋಗ, ಶಾರೀರಿಕ ರೋಗ ಎರಡೂ ವ್ಯತ್ಯಾಸ ಇದೆ. ಎರಡನ್ನೂ ತಿಳ್ಕೋಬೇಕು. ಶರೀರದಲ್ಲೇ ಮನಸ್ಸು ಇರೋದು, ಆ ಶರೀರ ಪೂರ್ತಿಗೆ ಸರ್ವೇಂದ್ರಿಯಗಳು ಅಂತ ಹೇಳೋದು. ಆ ಮನಸ್ಸು ನನಗೆ ದೂರ ಆಗಿದೆ ಅಂತ ಹೇಳ್ತಾರೆ. ಈಗ ರೋಗ ಬಂದಿದೆ ಅಂತ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ರೋಗ ಬಂದಿದೆ, ಅವಶ್ಯಕತೆ ಯಾರು ಬೇಕಾಗಿದೆ? ಡಾಕ್ಟರ್ ಬೇಕಾಗಿದೆ. ಸೊ ನಾನು ಪಾಪಿಗಳನ್ನ ಹುಡುಕಿ ಬಂದಿದ್ದೀನಿ, ನೀತಿವಂತನ ಹುಡುಕಿ ನಾನು ಬಂದಿಲ್ಲ. ಅಲ್ಲಿಗೆ ಮನಸ್ಸು ದೂರ ಆದರೆ ನೀನು ನೀತಿಯಿಂದ ತಪ್ಪುತ್ತೀಯ, ನೀತಿಯಿಂದ ತಪ್ಪಿದ್ರೆ ನಿನ್ನ ಪಾಪಿ ಆಗ್ತೀಯ. ಈಗ ನಿನ್ನ ಹುಡುಕಿ ಬಂದಿರುವಂಥ ದೇವರು ನೀನು ರೋಗಿಯಾಗಿದ್ದೀಯಾ, ಎರಡನೇದಾಗಿ ಪಾಪಿಯಾಗಿದ್ದೀಯಾ. ಸೊ ಮನಸ್ಸು ಅನ್ನೋ ಪದ ಚಿಕ್ಕ ಪದ, ಸುಮ್ಮನೆ ಹೇಳ್ಬೇಕು ಮನಸ್ಸು ದೂರ ಬಿಡು ಅಂತ ಹೇಳ್ತೀವಿ. ವಾಗ್ದಾನ ಏನಂತ ಹೇಳಿದೆ? ಆತನ ಕೃಪೆಯು ಎಲ್ಲಿಗೆ ಅಂತ ಯಾರ ಮೇಲೆ ಇದೆಯಂತೆ? ಭಯ ಭಕ್ತಿ. ಮನಸ್ಸು ದೂರ ಆಗೋದ್ರೆ ನಮಗೇನಿಲ್ಲ ಅಂತ ಅರ್ಥ? ಭಯ ಭಕ್ತಿ ಇಲ್ಲ. ಆ ಭಯ ಭಕ್ತಿ ಇಲ್ಲದಕ್ಕೆ ಕಾರಣ ಏನು? ಮನಸ್ಸಿಗೆ ರೋಗ ತಗಲಿದೆ. ಇವಾಗ ಅದಕ್ಕೆ ವೈದ್ಯನು ಬೇಕಾಗಿದೆ. ಆ ವೈದ್ಯನು ನೀನು ನಾನು ಆರಾಧಿಸುವ, ನಾನು ಪ್ರಕಟಿಸುವ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ಇವತ್ತು ಈಗ ಸ್ವಂತ ರಕ್ಷಕನಾಗಿ ನಾವು ಸ್ವೀಕರಿಸಿದ್ದೀವಿ. ಆತನನ್ನು ಸ್ವೀಕರಿಸಿದ ಮೇಲೆ ಸಭೆಗೆ ಬರ್ತೀವಿ. ಸಭೆಗೆ ಬಂದ ಮೇಲೆ ನಮ್ಮಲ್ಲಿ ಇರಬೇಕಾದ ಮುಖ್ಯ ಗುಣಾಂಶ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ ತಕ್ಷಣ ಸಭೆಗೆ ಬರ್ತೀವಿ. ದೀಕ್ಷಾಸ್ನಾನ ತೆಗೆದುಕೊಳ್ಳೋದಕ್ಕೆ ನಾವೇನಾಗಿರ್ತೀವಿ? ಮಾನಸಾಂತರ ಹೊಂದ್ತೀವಿ. ಸಭೆಗೆ ಬರ್ತೀವಿ. ಸಭೆಗೆ ಬಂದ ಮೇಲೆ ಇಲ್ಲಿ ಕಾಣಬೇಕಾಗಿರೋದೇನು ಗೊತ್ತಾ? ಈಗ ನೀವೆಲ್ಲ ಒಂದು ಕಲ್ಲಿದೆಗೆ ಏನಾಗಿದ್ದೀರಾ? ಒಂದು ಕಲ್ಲು. ಇಲ್ಲಿ ವಾಕ್ಯ ಅನ್ನೋದು ಬಂದು ನಿಮ್ಮನ್ನು ಕೆತ್ತಬೇಕು. ಏನು ಮಾಡಬೇಕದು? ಕೆತ್ತಬೇಕು. ಈಗ ಒಂದು ಕಲ್ಲನ್ನು ಶಿಲ್ಪಿ ಕೆತ್ತಿದ ಮೇಲೆ ಆ ಕಲ್ಲು ಏನಾಗುತ್ತೆ? ಒಂದು ಒಳ್ಳೆ ರೂಪ ಹೊಂದುವ ಒಂದು ಶಿಲೆಯಾಗಿ ಅದಕ್ಕೆ ರೂಪ ಬರುವಂಥ ಒಂದು ಗೊಂಬೆ ಆಗ್ಬೋದು ಅಲ್ವಾ? ಅವಾಗ ಅವನೇನು ಮಾಡ್ತಾನೆ? ಆ ಶಿಲ್ಪಿ ಕೆಲಸನೇ ಬೇಡದಿರೋದನ್ನೆಲ್ಲ ಕೆತ್ತಾಕಬೇಕು. ಈಗ ಯೇಸು ಎಂಬ ಶಿಲ್ಪಿ ತನ್ನ ವಾಕ್ಯದಿಂದ ಉಳಿಯದೆ, ಯಾವುದು? ವಾಕ್ಯವೆಂಬ ಉಳಿಯಿಂದ ನಿಮ್ಮನ್ನು ಕೆತ್ತುತ್ತಾರೆ. ಈಗ ಕೆತ್ತಬೇಕು ಅಂದರೆ ಕಲ್ಲೇನು ಮಾಡಬೇಕು? ಆದರೆ ಸುಮ್ಮನೆ ಇರಬೇಕು. ಕಲ್ಲು ಈ ಕಡೆ ಆ ಕಡೆ ಹೋದರೆ ರೂಪ ಮಾಡೋಕ್ಕಾಗುತ್ತಾ? ಸೊ ನೀವೆಲ್ಲ ಏನಾಗಬೇಕು? ದೇವರ ಪಾದದಲ್ಲಿ ಕುಳಿತು ವಾಕ್ಯವನ್ನು ಕೇಳಿ ಆ ಕೆತ್ತಲ್ಪಡುವಂಥ ಶಿಲೆಯಾಗಿ ಕೆತ್ತಲ್ಪಟ್ಟ ಮೇಲೆ ಸಾಕ್ಷಿ ಆಗಬೇಕು. ಹಲ್ಲೆಲೂಯಾ. ಆ ಕೆತ್ತಲ್ಪಡುವ ಕೆಲಸನ ದೇವರು ಸಭೆಯಲ್ಲಿ ವಾರ ವಾರ ಮಾಡ್ತಾರೆ. ಈ ವಾರ ವಾರ ಮಾಡುವಾಗ ನೀವು ಅದರೊಳಗೆ ಬಂದಾಗ ಆಟೋಮೆಟಿಕ್ಕಾಗಿ ನೀವೇನಾಗ್ತೀರಾ? ಭಯಭಕ್ತಿ ಒಳಗಡೆ ಬರ್ತೀರ. ಭಯಭಕ್ತಿ ನಿಮ್ಮ ಒಳಗೆ ಬಂದಿಲ್ಲ ಅಂತ ಹೇಳಿದ್ರೆ ಕ್ಷೇಮವಿಲ್ಲ ಅಂತ ಅರ್ಥ. ಎಲ್ಲಿ? ಕೆತ್ತದ ಮೇಲೆ ಕೂಡ ಭಯ ನಿಮಗೆ ಏನು ಬಂದಿಲ್ಲ? ಭಯಭಕ್ತಿ ಬಂದಿಲ್ಲ ಅಂದರೆ ನೀವು ಕೆತ್ತಲ್ಪಡ್ತಾ ಇಲ್ಲ. ಒಬ್ಬ ವ್ಯಕ್ತಿ
ಶಂಖ ಗೊತ್ತಾ? ಶಂಕು ಊದ್ತಾರೆ, ಗೊತ್ತೀರಾ? ಯಾವ ಟೈಮಲ್ಲಿ ಬರ್ತಾರೆ ಅದನ್ನು? ಶಂಖ ಊದೋರು ಒಂದು ಉದ್ದನೆ ಕಡ್ಡಿ ಸಮೇತ ಏನೋ ಒಂದು ಇಟ್ಕೊಂಡು ಹಂಗೆ ಬರ್ತಾನೆ, ಶಂಖ ಊದ್ತಾನೆ, ಒಂದು ನಾಮ ಹಾಕಿರ್ತಾನೆ, ಪೇಟ ಹಾಕಿರ್ತಾರೆ. ಯಾವ ಸಮಯದಲ್ಲಿ ಬರ್ತಾರೆ ಅಂತ ಗೊತ್ತಾ? ಶ್ರಾವಣ ಮಾಸದಲ್ಲಿ ಶನಿವಾರದಲ್ಲಿ ಬರ್ತಾರೆ. ಅವ್ರು ಬಂದು ಆ ಶಂಖನ ಊದ್ತಾರೆ. ಯಾರನ್ನ ಓದಿದ್ರೆ ಶಂಖನ? ಇಬ್ಬರು ಅನುಭವಿಸ್ತಾರಿದ್ದಾರೆ, ಬೇಕಿದ್ರೆ ಆಮೇಲೆ ಕೇಳಿ ನೋಡಿ. ಊದಕ್ಕೆ ದಮ್ಮಿತ್ತ ಅಂತ. ಹೊಟ್ಟೆ ಒಳಗಿಂದ ಗಾಳಿ ಬರಬೇಕು, ಬಾಯಿಂದ ಊದಿದ್ರೆ ಬೆಲೂನ್ ಊದ್ದಂಗೆ ಊದಲ್ಲ ಅದು ಶಂಖ. ಹೊಟ್ಟೆ ಒಳಗಿಂದ ಅವನು ಊದ್ತಾನೆ. ಆ ರೀತಿ ಒಬ್ಬ ವ್ಯಕ್ತಿ ದಿನನೇ ಆ ಸಮಯಗಳಲ್ಲಿ ಹೋಗಿ ಅವನು ಶಂಖ ಊದೋದು. ಆ ಮನೆಗಳಲ್ಲಿ ಏನು ಕೊಡ್ತಾರೋ ಅವ್ನು ಚೀಲ ಇಟ್ಟಿರ್ತಾನೆ, ಆ ಚೀಲಕ್ಕೆ ಅವ್ರು ಹಾಕ್ತಾರೆ, ತುಂಬಿಸ್ಕೊತಾನೆ, ಅವನು ಬದುಕು ಸಾಕ್ತಾಯಿತ್ತು. ಆದರೆ ಅವನು ಒಂದೊಂದು ದಿವಸನೂ ಒಂದೊಂದು ಹಳ್ಳಿಗೆ ಒಂದೊಂದು ಬೀದಿಗೆ ಹೋಗುವಾಗಲೂ ಒಂದೊಂದು ನೆನಪಿನಲ್ಲಿ ಹೋಗ್ತಿದ್ದ, ಇವತ್ತು ಯಾರು ನಮಗೇನು ಕೊಡ್ತಾರೆ ಅಂತ. ಅದೇ ರೀತಿ ಒಂದು ಹಳ್ಳಿನ ಪ್ರವೇಶ ಮಾಡ್ತಿದ್ದಂಗೆ ಒಂದು ಏನಪ್ಪ ಅದು ಅರ್ಲಿ ಮರ ಇರುತ್ತೆ, ಚಕ್ಕ ಏನು ಹೇಳ್ತಾರೆ, ಅರ್ಲಿ ಕಟ್ಟನ ಏನು ಹೇಳ್ತಾರೆ, ರಚೆ ಕಟ್ಟನ, ಆ ಥರ ಒಂದಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಬಿಳಿ ಶರ್ಟು, ಬಿಳಿ ಪಂಚೆ ಹುಟ್ಟಿ, ಬಿಳಿ ಚಪ್ಪಲಿ ಹಾಕಿ ಹಾಗೆ ಪಳ ಅಂತ ಹೊಡಿತಾ ಕೂತಿದ್ದಾನೆ. ಇವನಿಗೆ ನೋಡಿದ್ದೆ, ಇವತ್ತು ಇವನ ಮುಂದೆ ಶಂಖ ಊದನ, ನೋಡೋಕ್ಕೆ ಒಳ್ಳೆ ದೊಡ್ಡ ವ್ಯಕ್ತಿ ಥರ ಇದ್ದಾನೆ, ಖಂಡಿತವಾಗ್ಲೂ ಇವತ್ತು ನನಗೆ ಇವನು ಕೊಡೋದ್ರಲ್ಲಿ ಈ ವಾರ ನಡೆದೋಗುತ್ತೆ ನಂದು ಬದುಕು ಅಂತ ಹೇಳಿ ಓದ. ಅವನ ಮುಂದೆ ನಿಂತು ಊದ್ತಾ ಇದ್ರೆ ಅವನು ತಲೆ ಅಲ್ಲಾಡಿಸ್ತಾನೆ ಇದ್ದಾನೆ. ಇವನಿಗೆ ಇದ್ದಿದ್ದು ಖುಷಿ ಆಗೋಯ್ತು. ಓಹೋ, ನಮ್ಮ ಶಂಖವನ್ನು ಊದೋದನ್ನ ಕೇಳಿ ಆ ವ್ಯಕ್ತಿಗೆ ತುಂಬ ಸಂತೋಷ ಆಗ್ತಿದೆ ಅಂಥೇಳಿ ಅವನು ಊದಿ 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 ಒಂದು ಅರ್ಧ ಗಂಟೆ ಊದೋದು ಸಾಮಾನ್ಯವಾದ ಶಕ್ತಿ ಅಲ್ಲ. 5 ನಿಮಿಷ ಊದೋದೇ ಕಷ್ಟವಾದರೆ ಅವನು ಅರ್ಧ ಗಂಟೆ ಊದಿದ್ದಾನೆ. ಊದಿದ ಮೇಲೆ ಊದ್ತಾ ಇರುವಾಗ ಇವನು ನಿಲ್ಲಿಸಿದ ತಕ್ಷಣ ಅವನು ಅಲ್ಲಿಂದ ಉತ್ತರ ಕೊಡುತ್ತಾನೆ. ಏನಂತ? ಏನಯ್ಯ ಮಾಡ್ತಾ ಇದೆಯಾ, ನೀನು ಎಷ್ಟೇ ಕಚ್ಚಿದ್ರು ಅದು ಅಗಿಯಕ್ಕಾಗಲ್ಲ ಗೊತ್ತಾ ನಿನಗೆ ಅಂದ. ಏನಂತ? ಇವನು ಬಾಯಲ್ಲಿ ಇಟ್ಕೊಂಡು ಹಿಂಗೆ ಮಾಡ್ತಾ ಇರೋದು ಅವನಿಗೆ ಏನು ಕಾಣಿಸ್ತಾ ಇದೆ, ಕಚ್ಚುತ್ತಾ ಇದ್ದಾನೆ ಅಂತ. ನಾನು ಅರ್ಧ ಗಂಟೆದ ನೋಡ್ತಾ ಇದ್ದೀನಿ, ಅದು ಕಚ್ಚಕ್ಕಾಗುತ್ತೇನೆ, ಅದು ಕಚ್ಚೋ ವಸ್ತಲ್ಲ ಅಂದ. ವಿಷಯ ಏನು ಅಂತ ಹೇಳಿದ್ರೆ ಅವನೊಬ್ಬ ಕಿವುಡ. ಅವನೇನಾಗಿದ್ದ? ಇವಾಗ ಆ ಸ್ಥಾನದಲ್ಲಿ ನಾನಿದ್ದೀನ? ನಾನು ಶಂಖ ಊದ್ದಂಗೆ ಇಲ್ಲಿ ಕಿರಿಸ್ತಾ ಇದ್ದೀನಿ, ನೀವೇನಾದ್ರು ನಾನು ಅಲ್ಲಿ ಕಚ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಇಲ್ಲ ತಾನೆ? ಸೊ ನಿಮಗೆಲ್ಲ ಕಿವಿ ಕೇಳಿಸುತ್ತೆ. ಸೊ ದೇವರಿಗೆ ಮಹಿಮೆ ಉಂಟಾಗಲಿ. ಈಗ ಅಲ್ಲಿ ಸತ್ಯವೇದದಲ್ಲಿ ಆ ಮನಸ್ಸು ಹೇಗಿರಬೇಕು, ಆ ಮನಸ್ಸು ಏನಾಗಿದೆ, ಯಾಕಂದರೆ ಶಾರೀರಿಕ ಕ್ಷೇಮ ಹಾಗೆ ಆತ್ಮಿಕ ಕ್ಷೇಮ ಎರಡಕ್ಕೂ ದೇವರು ಪದಾನ ಉಪಯೋಗಿಸಿದ್ದಾರೆ. ಈಗ ಶಾರೀರಿಕ ನೀತಿ, ಆತ್ಮಿಕ ನೀತಿ ಎರಡೂ ನಮಗೆ ಬೇಕಾಗಿದೆ. ಅದಕ್ಕೇ ದೇವರು ಹೇಳಿದ್ದು, ನಾನು ನೀತಿವಂತನ ಹುಡುಕುವುದಕ್ಕೆ ಬಂದಿಲ್ಲ, ಪಾಪಿಗಳನ್ನ ಹುಡುಕಿ ಬಂದಿದ್ದು. ನಾನು ಕ್ಷೇಮವಿಲ್ಲದವರಿದ್ದಾರೆ, ಅದರಿಂದ ನಾನು ವೈದ್ಯನಾಗಿ ಬಂದಿದ್ದೀನಿ ಅಂಥೇಳಿ ಅವರು ಮಾತನ್ನು ಹೇಳ್ತಾರೆ. ಅಲ್ಲಿಗೆ ದೇವರು ರೋಮಾಪುರದವರಿಗೆ 6ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪಾಪವು ಕೊಡುವ ಸಂಬಳ ಮರಣ. ಏನಂತ ಹೇಳ್ತಾರೆ? ಮರಣ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಅಂತ ಹೇಳ್ತಾರೆ. ಅವಾಗ ಪಾಪವು ಕೊಡೋ ಸಂಬಳ ಮರಣ ಅಂದಿದ ತಕ್ಷಣ ಶಾರೀರಿಕ ಮರಣ ಒಂದಿದೆ. ಅದೇನು? ವೈದ್ಯನು ಅಂತ ಹೇಳಿದ್ರಲ್ಲ ದೇವರು, ಶಾರೀರಿಕವಾಗಿ ನಾವು ಏನೇನೋ ಮಾಡ್ತೀವಿ ಅದನ್ನ ಹೇಳ್ತೀನಿ ನಾನು. ಆವಾಗ ಆ ಶಾರೀರಿಕ ಮರಣದಿಂದ ಒಂದು ಮರಣ ಬರುತ್ತೆ, ಆಮೇಲೆ ಅದು ರೋಗವಾಗಿ ಆ ಮರಣ. ಈ ಆತ್ಮಿಕವಾಗಿ ಒಂದು ಮರಣ ಬರುತ್ತೆ, ಅದು 2ನೇ ಮರಣ. ಯಾವ ಮರಣ? 2ನೇ ಮರಣ. ಈ ಶರೀರ ಮಣ್ಣಕ್ಕೆ ಹೋಗೋದು ಮೊದಲನೇ ಮರಣ. 2ನೇ ಮರಣ ದೇವ್ರ ನ್ಯಾಯ ತೀರ್ಪಿನಿಗೆ ಬಂದು ನಮಗೆ ಶರೀರಕ್ಕೆ ಹೋದ ನಂತರ ಆತ್ಮೀಕತೆಗೆ ಕೊಡ್ತಾರಲ್ಲ, ಅದು ಮರಣ. ಆ ಮರಣಕ್ಕೆ ನಾವು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವ ಮರಣಕ್ಕೆ? 2ನೇ ಮರಣಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಸಭೆಯಲ್ಲಿ ವಾಕ್ಯದಿಂದ ಕೆತ್ತಲ್ಪಡಬೇಕು. ಯಾವುದರಿಂದ ಕೆತ್ತಲ್ಪಡಬೇಕು? ವಾಕ್ಯದಿಂದ ಕೆತ್ತಲ್ಪಡಬೇಕು. ವಾಕ್ಯದಿಂದ ಕೆತ್ತಲ್ಪಟ್ರೆ
ಮನಸ್ಸು ಹತ್ರ ಆಗೋಗುತ್ತೆ. ಮನಸ್ಸು ಹತ್ರ ಆದರೆ ನಿಮ್ಮಲ್ಲಿ ಭಯ ಭಕ್ತಿ ಇದೆ. ಆಗ ಭೂಮಿಗೂ, ಅಂದರೆ ಭೂಮಿ ಇಲ್ಲಿದೆ ಮೇಲಿದೆ, ಮತ್ತು ನಾನು ಮೇಲೆ ತೋರಿಸಿದ್ರೆ ಎಲ್ಲ ಹಂಗೆ ನೋಡ್ತೀರಾ. ಭೂಮಿ ಆಕಾಶ ಎರಡಕ್ಕೂ ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ಆತನ ಕೃಪೆ ನಮ್ಮ ಮೇಲಿರುತ್ತೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಒಂದು ಘಟನೆನ ನೆನಪಿಸ್ಕೊಳ್ತೀನಿ ನಾನು. ಇದನ್ನು ಸಾಮಾನ್ಯವಾಗಿ ಯೌವನಸ್ಥರ ಕೂಟಗಳಲ್ಲಿ ಹೇಳ್ತಾರೆ ಅಧಿಕವಾಗಿ. ಆಮೇಲೆ ಒಂದು ಎಲ್ರಿಗೂ ಸೇರಿ ಈ ಮಾತನ್ನು ಹೇಳ್ತಾರೆ. ಅಧಿಕವಾಗಿ ಯೌವನಸ್ಥರ ಕೂಟದಲ್ಲಿ ಹೇಳ್ತಾರೆ. ಆದಿಕಾಂಡದಲ್ಲಿ 39ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಆದಿಕಾಂಡ 39ನೇ ಅಧ್ಯಾಯ. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿ, ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇಲ್ಲೇ ಗಮನಿಸಬೇಕು. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ಇಲ್ಲಿ ಒಂದು ಘಟನೆ ಇದೆ. ಈ ಘಟನೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸರಿ, ಒಂದು ಮುಖ್ಯವಾಗಿರೋದನ್ನ ಹೇಳಿ ನಾವು ಮುಂದಕ್ಕೆ ಹೋಗೋಣ. ಪೋಟಿಫರನು ಇವನಿಗೆ ಅಧಿಕಾರಿಯಾಗಿದ್ದವನು. ಯಾರಿಗೆ? ಯೋಸೇಫನಿಗೆ. ಪೋಟಿಫರನ ಹೆಂಡತಿ ಯೋಸೇಫನನ್ನು ವಶಪಡಿಸಿಕೊಳ್ಳಬೇಕು ಅಂತ ಒಂದು ಪ್ರಯತ್ನ ಮಾಡುವಂಥ ಘಟನೆ ಇದು. ಇದನ್ನು ಸಾಮಾನ್ಯವಾಗಿ ಯೌವನಸ್ಥರ ಕೂಟಗಳಲ್ಲಿ ಯೌವನಸ್ಥರಿಗೆ ನಿಮಗೆ ಈ ಗುಣ ಇರಬೇಕು, ಪಾಪದಿಂದ ದೂರ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಎಲ್ರಿಗೂ ಇದು ತಿಳಿದಿರುವಂಥ ವಿಷಯ. ನಾನು ಇದರಲ್ಲಿ ಗಮನಿಸಿ ದೇವರಿಂದ ತಿಳ್ಕೊಂಡಿದ್ದು ಏನಂತ ಹೇಳಿದ್ರೆ, ಇಲ್ಲಿ ಒಂದು ಪದ ಬರೆಯಲ್ಪಟ್ಟಿದೆ, ರೂಪದಲ್ಲಿಯೂ, ನೆಕ್ಸ್ಟು ಮುಖಭಾವದಲ್ಲಿಯೂ. ಇದನ್ನೇ ನಾನು ಗಮನಿಸಿದ್ದು. ಏನರಲ್ಲಿ ಆಗಿದ್ದಾನೆ? ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ಆಗ ಮುನಿಸಿದೆ ಅಲ್ಲಿ ಒಂದು ಇನ್ನೊಂದು ಪದ ನಾವು ಅಲ್ಲಿಗೆ ಬಳಕೆ ಮಾಡ್ಬೋದು. ಅಲಂಕಾರ ಅಂತ ಹೇಳ್ಬೋದು, ಸೌಂದರ್ಯ ಅಂತ ಹೇಳ್ಬೋದು. ಸೊ ಈಗ ಅವನ ಮೇಲೆ ಇದ್ದಂಥ ಆ ಅಲಂಕಾರವೋ ಅಥವಾ ಆ ಸೌಂದರ್ಯವೋ ಆಕೆನ ಏನು ಮಾಡಿದೆ? ವಶಪಡಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡಿದೆ. ಈಗ ಅವನಿಗೆ ಆ ಬಲೆಗೆ ಅವನು ಬೀಳದಂತೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಎರಡು ಪದಗಳಿಂದ ಮನುಷ್ಯರೆಲ್ಲರೂ ವಂಚನೆಗೆ ಒಳಗಾಗ್ತಾರೆ. ಯಾವುದು ಗೊತ್ತಾ? ಅಲಂಕಾರ, ಸೌಂದರ್ಯ. ಈ ಎರಡು ಪದ ಮನುಷ್ಯನನ್ನು, ಅಲ್ಲಿ ಸ್ತ್ರೀ ಆಗ್ಬೋದು, ಪುರುಷನಾಗ್ಬೋದು, ಯೌವನಸ್ಥನಾಗ್ಬೋದು, ಮುದುಕನಾಗ್ಬೋದು, ಯಾರೇ ಆಗ್ಬೋದು, ಅದು ಹುಡುಗ ಹುಡುಗಿ ಅಂತ ಏನಲ್ಲ, ಎಲ್ಲ ಮನುಷ್ಯರು ಈ ಸೌಂದರ್ಯಕ್ಕೂ ಅಲಂಕಾರಕ್ಕೂ ವಂಚನೆಗೆ ಒಳಪಡ್ತಾರೆ. ಅವೆರಡು ಪದ ಇದೆಯಲ್ಲ, ಅವೆರಡರಿಂದ ವಂಚನೆಗೆ ಒಳಪಡ್ತಾನೆ. ನಾನು ಮೊದಲನೇದಾಗಿ ಶಾರೀರಿಕವಾಗಿ ನಿಮ್ಗೆ ಹೇಳ್ತೀನಿ ಹೇಗೆ ಈ ಅಲಂಕಾರ, ಸೌಂದರ್ಯ ಅನ್ನೋದು. ತಿನ್ನೋ ವಿಷಯಕ್ಕೆ ಹೋಗೋಣವಾ? ಒಂದು ಮೀನು ಫ್ರೈ ತಗೊಳ್ತೀವಿ ಅಂತ ಇಟ್ಕೊಳ್ಳೋಣ. ಹೋಟ್ಲಲ್ಲಿ ಹೋಗಿ ಹೇಗೆ ಕೊಡ್ತಾನೆ? ಮೀನನ್ನ ತೆಗೆದು ಹಂಗೇ ಆ ಸೌಟನ್ನ ಹಂಗೆ ಒಳಗೆ ಬಿಟ್ಟು ಅದನ್ನು ಹಂಗೆ ಎತ್ತಿಟ್ಟು ಮೇಲ್ಗಡೆ ಕೊತ್ತಂಬರಿ ಇದೆಯಲ್ಲ ಹಂಗೆ ಹಾಕಿ, ಒಂದೆರಡು ನಿಂಬೆಹಣ್ಣು ಪೀಸು, ಈರುಳ್ಳಿನ ಹಂಗೆ ರೌಂಡಾಗಿ ಕಟ್ ಮಾಡಿ, ಒಂದೆರಡು ಪೀಸ್ ಟೊಮೆಟೊ, ಇಷ್ಟೂ ಮಾಡಿ ಅಲಂಕಾರ ಮಾಡಿ ಕೊಡ್ತಾನೆ. ಏನು ಮಾಡಿಕೊಡ್ತಾನೆ ಅವನು? ಮೀನನ್ನ. ಅದು ಮೀನಂತಲ್ಲ, ಕಬಾಬ್ ಆಗ್ಬೋದು, ಏನೇ ಆಗ್ಬೋದು. ಅವನು ಏನು ಮಾಡ್ತಾನೆ? ಆ ವಸ್ತುಗೆ, ಅಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಗರ್ನಿಷಾ ಅಲ್ವಾ? ಅದನ್ನು ಮಾಡಿದ ತಕ್ಷಣ ನಾವೇನಂತೀವಿ ಗೊತ್ತಾ? 1000 ರೂಪಾಯಿ ಕೊಟ್ಟಿದ್ದು ವ್ಯರ್ಥ ಆಗಲಿಲ್ಲಮ್ಮ, ಏನು ಮಾಡಿದ್ದ ಗೊತ್ತಾ? ಮನೇಲಿ ಅಮ್ಮ ಅದೇ ಮೀನನ್ನ, ಅದೇ ಚಿಕನ್ನ ತಟ್ಟೆಗೆ ಹಾಕ್ಕೊಟ್ರೆ ಮಕ ಹಿಂಗಿರುತ್ತೆ ಗಂಟೆ ಹಾಕ್ಕೊಂಡು. ಆದರೆ ಅಲ್ಲಿ ಹೋಟ್ಲವ್ನು ಏನು ಮಾಡಿಕೊಟ್ಟ? ಸ್ವಲ್ಪ ಈ ಅಲಂಕಾರ ಮಾಡಿ ಕೊಟ್ಟಿದ್ದಕ್ಕೆ ಏನಾಗೋಯ್ತು? ಅಲ್ಲಿ 1000 ರೂಪಾಯಿ ಕೊಟ್ಟರು ಓಕೆ, ಏನಂತೆ? ಮೋಸ ಇಲ್ಲ ಅಂತೀವಿ.
ಆದರೆ ಮನೇಲಿ ಅಮ್ಮನಿಗೇನು ಬೇರೆ ಕೆಲಸ ಇಲ್ವಾ? ಇಲ್ಲಿ ಇವನು ಫ್ರೈ ಮಾಡಿ ಇಟ್ಟ, ಇನ್ನೊಬ್ಬ ತೆಗೆದಿಟ್ಟ, ಇನ್ನೊಬ್ಬ ಅದಕ್ಕೆ ಜೋಡಿಸ್ದ, ಇನ್ನೊಬ್ಬ ಅಲಂಕಾರ ಮಾಡ್ದ, 10 ಜನ ಕೆಲಸ ಮಾಡ್ತಿದ್ದಾನೆ. ಅಲ್ಲಿ ಅಮ್ಮ 10 ಕೆಲಸನ ಒಬ್ಬಳೇ ಮಾಡಬೇಕು. ಅದು ಗೊತ್ತಾಗಲ್ಲ ಇವರಿಗೆ. ಇಲ್ಲಿ ಅಲಂಕಾರ ಇಲ್ಲ ಅನ್ನೋದಕ್ಕೆ ಇಲ್ಲೇನು ಕತೆ? ಗಂಟು. ಹೀಗೆ ಪ್ರಪಂಚದಲ್ಲಿ ಮನುಷ್ಯ ಈ ಅಲಂಕಾರವನ್ನು, ಸೌಂದರ್ಯವನ್ನು, ಒಂದು ವಾಕ್ಯ ನಾವು ಓದಬೇಕು. ಸರಿ, ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ವಿಷಯಗಳನ್ನ ತಿಳ್ಕೊಳ್ಳಿ. ಯಾಕಂದರೆ ಮೊದಲನೇ ಮಾತಲ್ಲೇ ಹೇಳ್ಬಿಟ್ರು, ನನ್ನ ಮನೆಯವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳು ಆತನ ನಾಮವನ್ನು ಕೀರ್ತಿಸಲಿ. ಪ್ರತಿ ಪ್ರಾರ್ಥನೆ ಮುಗಿದ ತಕ್ಷಣ ಈ ಮಾತನ್ನು ನಾವು ಹೇಳ್ಕೊಂಡು ಹೋಗ್ತೀವಿ. ಅಂದರೆ ಇದರನ್ನೇ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋ ಅರ್ಥ. ಈ ಮನಸ್ಸನ್ನು ನಾವೇನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು. ಅಲಂಕಾರದ ಆಕರ್ಷಣೆಗೆ ನಾವೇನಾಗ್ಬಿಡ್ತೀವಿ ಅಂತ ಹೇಳಿದ್ರೆ, ಈ ಅಲಂಕಾರ ಮತ್ತು ಈ ಆಕರ್ಷಣೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂಥೇಳಿ ನಾವು ನೋಡುವಾಗ ಬಹಳ ಭಯಂಕರವಾಗಿ ನಿಂತ್ಕೊಳ್ಳುತ್ತೆ. ಎಂಥ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ ತೆಗೆದುಕೊಳ್ಳಿ ನೀವು. ಅದರಲ್ಲಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅಲ್ಲಿ ಎಂಥ ಮಟ್ಟಕ್ಕೆ ಅದು ಹೋಗುತ್ತೆ ಅನ್ನೋದನ್ನು ಅಲ್ಲಿ ಯಾಕೋಬನು ತಿಳಿಸ್ತಾನೆ. ಈ ಮಾತನ್ನು ಯಾಕೋಬನು ತಿಳಿಸ್ತಾನೆ. ಏನಂತ ಹೇಳಿ ತಿಳಿಸ್ತಾನೆ ಅಂತ ಹೇಳಿದ್ರೆ, 14ನೇ ವಾಕ್ಯ ಓದ್ತೀನಿ ಕೇಳಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾ ಪಾಶದಿಂದ, ಇದು ಗಮನಕ್ಕೆ ಬರಬೇಕು ನೀವು. ಮೊದಲನೇದಾಗಿ ಅವನಿಗೇನು ಬಂದಿದೆ? ಆಶಾ ಪಾಶದಿಂದ ಎಳೆಯಲ್ಪಟ್ಟು, ಎರಡನೇದಾಗಿ ಮರಳುಗೊಂಡವನಾಗಿ, ಮೂರನೇದು ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಈಗ ಹೇಳ್ತಾರೆ ದೇವರು, ಆಶೆಯು ಬಸುರಾಗಿ, ಏನಂತೆ? ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಅಲ್ಲಿಗೆ ಮನುಷ್ಯನಿಗೆ ಆಶೆ ಅನ್ನೋದು ಇರಬೇಕು, ಆದರೆ ಆ ಆಶೆ ದುರಾಸೆ ಆಗಬಾರ್ದು. ಅದಕ್ಕೇ ಆಶಾ ಪಾಶ ಅನ್ನೋ ಪದನ ಇಲ್ಲಿ ಬಳಕೆ ಮಾಡಿದ್ದಾರೆ. ಈ ಆಸೆ ನೆಕ್ಸ್ಟ್ ಲೆವೆಲ್ಲು ಆಶಾ ಪಾಶ, ದುರಾಸೆಗೆ ಹೋಗಿ ಅವನೇನಾಗ್ತಾನೆ, ಅದು ಬಸುರಾಗಿ ಅಂತ ಏನಕ್ಕೆ ಬರೆಸ್ಬೇಕು? ಬೇರೆ ಏನೋ ಪದವೇನೇ ಇರಲಿಲ್ವಾ? ಒಂದು ಬಸ್ರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಏನಾಗಬೇಕದು? ಒಂದು 9 ತಿಂಗಳನ ಬೇಕು ಅಲ್ವಾ? ಅಲ್ಲಿಗೆ ನೀನು ನೋಡಿದ ತಕ್ಷಣ ಪ್ರತಿಯೊಬ್ಬ ಮನುಷ್ಯ, ನಾನು ಹೇಳೋದು ಸ್ತ್ರೀ ಆಗ್ಬೋದು ಪುರುಷನಾಗ್ಬೋದು, ಆಸೆ ಪಟ್ಟಿಲ್ಲ ಅಂದರೆ ಅವನು ಮನುಷ್ಯನೇ ಅಲ್ಲ. ಏನಲ್ಲ ಅವನು? ಮನುಷ್ಯನಲ್ಲ. ನಿನ್ನ ಹತ್ರ ಸರ್ವೇಂದ್ರಿಯಗಳಿದೆ, ನಿನ್ನ ಶರೀರದಲ್ಲಿ ಬರಬೇಕು ಆಸೆ. ನೀನು ಇವಾಗ ಹಾಸ್ಪಿಟ್ಲಲ್ಲಿ ತುಂಬ ಜನ ಕೋಮಾಗಿ ಹೋಗಿ ಮಲಗಿರ್ತಾರೆ. ಅವ್ರಿಗೇನಾದ್ರು ಗೊತ್ತಾಗುತ್ತಾ? ಅವ್ರ ಮುಂದೆ ಏನು ಹೇಳ್ರಿ, ನೀನು ಶಾರೀರಿಕವಾಗೂ ಇಲ್ಲ ಬೇರೆ ಯಾವ ರೀತಿಯಲ್ಲಿ ಇಟ್ಟರು ಕೂಡ ಕೋಮಾದಲ್ಲಿರೋದು ಏನು ಗೊತ್ತಾಗಲ್ಲ. ನೀನು ಗೊತ್ತಾಗಿಲ್ಲ ಅಂತೇಳಿ, ನಿನಗೆ ಆಸೆ ಬರಲಿಲ್ಲ ಅಂದರೆ ನೀನು ಕೋಮಾನೇ. ನೀನೇನದ? ಕೋಮ ಸ್ಥಿತಿಯಲ್ಲಿದ್ದಂಗೆ. ನಿನಗೆ ಆಸೆ ಬರಬೇಕು, ಆದರೆ ಆಶಾ ಪಾಶ ಆಗಬಾರ್ದು, ಪಾಷಣವಾಗಬಾರ್ದು, ವಿಷ ಆಗಬಾರ್ದು, ದುರಾಸೆ ಅನ್ನೋದು ಬರಬಾರ್ದು. ಅದು ಬಸರಾಗೋದಕ್ಕೆ ಬಿಡಬಾರ್ದು, ಅಂದರೆ ಬೆಳೆಯೋದಕ್ಕೆ ಬಿಡಬಾರ್ದು. 9 ತಿಂಗಳು ಆ ಲೆಕ್ಕಾಚಾರದ ಪ್ರಕಾರ ನಿನ್ನಲ್ಲಿ ಆಸೆ ಬೆಳೆಯೋದಕ್ಕೆ ಬಿಡಬಾರ್ದು. ಆಸೆನ ಕಂಟ್ರೋಲ್ ಮಾಡಬೇಕು. ಕೋರಿಕೆ ಅಂತೀವಿ. ಏನಂತ ಹೇಳ್ತೀವಿ? ಕೋರಿಕೆ. ಇದು ಕೂಡ ಮನುಷ್ಯನಿಗೆ ಬರಬೇಕು. ಕೋರಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯರಾಗಲ್ಲ. ಆಸೆನೂ ಇರಬೇಕು, ಕೋರಿಕೆನೂ ಇರಬೇಕು. ಇದಿಲ್ಲ ಅಂತೇಳಿ ಯಾವ ಬೋಧಕನಾರ ಹೇಳಿದ್ರು ಕೂಡ ನಂಬಬೇಡಿ, ಅವನು ಕಳ್ಳ ಅಂತೇಳಿ. ಯಾರು? ನನಗೆ ಆಸೆನೇ ಇಲ್ಲ, ನನಗೆ ಕೋರಿಕೆನೇ ಇಲ್ಲ ಅಂತ ಏನಾದ್ರು ಸೇವಕರು ಹೇಳಿದ್ರೆ ನಂಬಲೇಬೇಡಿ. ಅವರೇ ಮೊದಲನೇದಾಗಿ ಆಸೆ ಇರೋರು, ಅವರಿಗೆ ಆಶಾ ಪಾಶ ಇರೋದು. ಎರಡನೇದಾಗಿ ಅವ್ರಿಗೇನೆ ಕೋರಿಕೆ ಇರೋದು. ಅರ್ಥ ಆಯ್ತಾ? ಕೋರಿಕೆ. ಈಗ ನಾನಿಲ್ಲಿ ಗಮನಿಸಿದೆ, ಏನಪ್ಪ ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಅನ್ನೋ ಮಾತನ್ನು ಗಮನಿಸಿ ಧ್ಯಾನ ಮಾಡಿದಾಗ ಆಕೆ ಮಾಡಿದ್ದು ಪೋಟಿಪನ್ನ ಹೆಂಡತಿ ಮಾಡಿದಂಥ ಮಿಸ್ಟೇಕು, ತಪ್ಪು ಏನು ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಮಾಡಿದ್ಲು. ಯಾರು? ಹೆಂಡತಿ ತನ್ನ ಗಂಡ ಪೋಟಿಪರನನ್ನು ಮತ್ತು ಯೋಸೇಫನನ್ನು ಕಂಪ್ಯಾರಿಸನ್ ಮಾಡಿ ಅವನೇನಾಗಿದ್ದಾನೆ, ಮುಖಭಾವದಲ್ಲಿಯೂ ರೂಪದಲ್ಲಿಯೂ ಸುಂದರನಾಗಿದ್ದಾನೆ ಅಂತ ಹೇಳಿ ನೆಕ್ಸ್ಟ್ ಹಾಕಿದಲ್ಲಿ ನೋಡ್ತೀವಿ, ಕಣ್ಣು ಹಾಕಿದಳು ಅಂತೇಳಿ ನೋಡ್ತೀವಿ.
ಏನು ಹಾಕಿದವಳು? ಕಣ್ಣು ಹಾಕಿದಳು. ಅಲ್ಲಿಗೆ ಆಸೆ ಅನ್ನೋದು ಎಲ್ಲಿಂದ ಹುಟ್ಟುತ್ತೆ ಅಂತ ಹೇಳಿದ್ರೆ ನೀನು ನೋಡಿದಾಗ ಹುಟ್ಟುತ್ತೆ. ಆ ಸೌಂದರ್ಯನ ನೀನು ನೋಡಿದಾಗ, ಆಕರ್ಷಣೆ, ಅಲಂಕಾರ, ಆ ಸೌಂದರ್ಯ ನೋಡಿದಾಗ ನಿನ್ನಲ್ಲಿ ಆಸೆ. ನೆಕ್ಸ್ಟ್ ಸ್ಟೇಜು ಕೋರಿಕೆ. ಆ ಕೋರಿಕೆ ಬಂದಾಗ ಕಂಪ್ಯಾರಿಸನ್ ಮಾಡಿದ್ದು. ಇವತ್ತು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದೇ ಪ್ರಾಬ್ಲಮಲ್ಲಿ ಇರೋದು. ಮಕ್ಕಳಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು? ನಮ್ಮಪ್ಪನ ನಾನು ಏನು ಮಾಡಿದ್ದಾರೆ, ಒಂದು ಸೈಕಲ್ ಕೇಳಿದ್ರೆ ಕೊಡಿಸ್ಲೇ ಇಲ್ಲ. ನಮ್ಮಪ್ಪನ ಅವರಪ್ಪ ನೋಡು, ಇವರಪ್ಪ ನೋಡು. ಮಕ್ಕಳೇನು ಮಾಡ್ತಾರೆ? ಕಂಪ್ಯಾರಿಸನ್ ಮಾಡ್ತಾರೆ. ಹಾಗೆ ಹೆತ್ತವರು ಕೂಡ ಅವ್ರ ಮಗ ನೋಡು, ಇವ್ರ ಮಗ ನೋಡು, ಏನಂತೆ ಹೆಂಗೆ ಓದ್ತಾ ಇದ್ದಾನೆ, ನೀನೇನು ಮಾಡ್ತಾ ಇದೀಯಾ, ನಾಳೆ ಕತ್ತೆ ಕಾಯ್ತೀಯ. ಆಮೇಲೆ ಹೇಳ್ತಾರೆ ತಾಯಿ ಸರಿಗಿದ್ರೆ ಏನಂತೆ ಮಕ್ಕಳು ಸರಿಗಿರ್ತಾರೆ. ತಾಯಿ ಏನು ಮಾಡೋಕ್ಕೆ ಸಾಧ್ಯ? ಒಂದು ವಯಸ್ಸುವರೆಗೆ. ಅದಕ್ಕೇನೆ ಯೋಸೇಫನ ವಯಸ್ಸು ಎಷ್ಟು ಅಂತ ಗೊತ್ತಾ? ಅವನು ಹಳ್ಳಕ್ಕೆ ಬಿದ್ದಾಗ ಟೀನೇಜ್ ಆರಂಭ, 13ನೇ ವರ್ಷ ಅವನಿಗೆ ಆರಂಭ ಆಗಿದೆ. ಆ ವಯಸ್ಸಿನಲ್ಲಿ ತೊಗೊಂಡಾಗ ಹಳ್ಳಕ್ಕೆ ಹಾಕಿದ್ರು. ಅಲ್ಲಿಂದ ಮತ್ತೆ ಐಗುಪ್ತ ಇವನೊಬ್ಬರಿಗೆ ಮಾರಿದ್ರು. ಅಲ್ಲಿಂದ ಪೋಟಿಪರ್ನಿಗೆ ಬಂದ. ಪೋಟಿಪರ್ನಲ್ಲಿ ಹೆಂಡತಿ ಕಾಟದಿಂದ ಸೆರೆಮನೆಗೆ ಹೋದ. ಸೆರೆಮನೆಗೆ ಹೋಗಿ ನಂತರ ಅಲ್ಲಿ ಕೂಡ ದೇವರು ಅವನೊಂದಿಗೆ ಇದ್ದಿದ್ದನ್ನು ಅವನು ನೆನೆಸ್ಕೊಂಡು ಅವನಿಗೆ ಇದ್ದಿದ್ದೇನು ಗೊತ್ತಾ? ಭಯ ಭಕ್ತಿ. ಅವನ ಮನಸ್ಸು ದೂರನೇ ಆಗಲಿಲ್ಲ. ನಾನು ದೇವರಿಗಿರೋದಾಗಿ ಪಾಪ ಮಾಡಲು ಅಂತ ಪ್ರಶ್ನೆ ಮಾಡಿದ್ದನ್ನು ಎಲ್ಲರೂ ಹೇಳಿ ತೋರಿಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪೋಟಿಪರ್ನ ಹೆಂಡತಿ ಕಂಪ್ಯಾರಿಸನ್ ಮಾಡಿಕೊಂಡು ಅವನ ಯಾರನ್ನ, ತನ್ನ ಗಂಡನನ್ನು ಯೋಸೇಫನನ್ನು ಅವ್ರೇನು ಈಗ ಕೆಲವರೆಲ್ಲ ಏನು ಮಾಡೋದು, ಅವ್ರ ಹೆಂಡತಿ ಫೋಟೋ ಜೊತೆ ಬೇರೆಯವ್ರ ಹೆಂಡತಿ ಫೋಟೋ ನೋಡಿ, ಯಾರು ಸುಂದರವಾಗಿರ ಬೇಕಾಯಿತು? ಅವರಪ್ಪ ಚೆನ್ನಾಗಿದ್ದಾರ, ಇವರಪ್ಪ ಚೆನ್ನಾಗಿದ್ದಾರ, ಅವರಮ್ಮ ಚೆನ್ನಾಗಿದ್ದಾರ, ಇವರಮ್ಮ ಚೆನ್ನಾಗಿ. ಅಮ್ಮನೇ ನಮ್ಮಮ್ಮನ ಥರ ಇನ್ನೊಮ್ಮ ಅಮ್ಮ ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಮ್ಮ ಅಪ್ಪನ ಥರ ಇನ್ನೊಬ್ಬ ಅಪ್ಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಹೆಂಡತಿ ಕೂಡ ನನ್ನ ಹೆಂಡತಿ ಥರ ಇನ್ನೊಂದು ಹೆಂಡತಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದೇ ಇಲ್ಲ ಇವನು ಗಂಡಸು. ಎಂಥ ನತದೃಷ್ಟ ಅಂತ ಹೇಳಿದ್ರೆ ದರಿದ್ರ ಬುದ್ಧಿಗಳು. ಹಾಗೆ ಮಕ್ಕಳು ಕಷ್ಟ. ನಮ್ಮಪ್ಪನ ಅಯ್ಯೋ ನಮ್ಮಪ್ಪನ ಥರ ನೀವಿಲ್ಲ ಬಿಡಿ ಅಂತ ಹೇಳ್ತಾರೆ ಕೆಲವರು. ನಮ್ಮಮ್ಮನ ಥರ ನೀವಿಲ್ಲ ಬಿಡಿ ಅಂತ ಹೇಳ್ತಾರೆ ಅವರು. ಹಾಗೆ ಹೇಳ್ಬಾರ್ದು, ಕಂಪ್ಯಾರಿಸನ್ ಮಾಡಬಾರ್ದು. ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ದು ಏನು ಗೊತ್ತಾ? ಆಸೆ ಬಂತು, ಕೋರಿಕೆ ಬಂತು. ಕೋರಿಕೆ ಇಲ್ಲಿ ಎರಡನ್ನೂ ಕಂಪ್ಯಾರಿಸನ್ ಮಾಡ್ತು. ಕಂಪ್ಯಾರಿಸನ್ ಮಾಡಿದಿಂದ ಇವಳು ಪಾಪದಲ್ಲಿ ಬಿದ್ದವಳಾದ್ಲು. ಯೋಚನೆ ಮಾಡಿ, ಪ್ರಧಾನಮಂತ್ರಿಗಳಿಗೂ ಹೋದ ಯಾರು? ಯೋಸೇಫ ಅಲ್ವಾ? ಅವ್ನು ನೆನೆಸಿದ್ರೆ ಪೋಟಿಪರ್ ಹೆಂಡ್ತಿನ ಏನು ಮಾಡ್ಬೋದಾಗಿತ್ತು? ಅವನು ಸೆರೆಮನೆಗೋ ಅಥವಾ ಶಿಕ್ಷಣ ಏನೋ ಒಂದು ಕೊಡ್ಬೋದಾಗಿತ್ತು, ಏನೋ ಒಂದು ಮಾಡ್ಬೋದು. ಯಾಕಂದರೆ ಸುಳ್ಳು ಆಪಾದನೆ ತಾನೆ. ತನ್ನ ಪತಿ ಹತ್ರ ಅಂದರೆ ಪೋಟಿಪರ್ನ ಬಳಿ ಯೋಸೇಫನ ಬಗ್ಗೆ ಸುಳ್ಳು ಆಪಾದನೆ ಮಾಡಿದ್ಲು. ಆದರೂ ಕೂಡ ಅವನು ಅದನ್ನು ಮಾಡಲಿಲ್ಲ, ತಪ್ಪನ್ನು ಮಾಡಲಿಲ್ಲ, ಕ್ಷಮಿಸಿಬಿಟ್ಟ. ಅಂದರೆ ಅವನು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಅವನು ತನ್ನ ಮನಸ್ಸನ್ನು ದೇವರಿಗೆ ಹತ್ತಿರವಾಗಿ ಇಟ್ಕೊಂಡ. ಇವತ್ತು ಯಾರೆಲ್ಲ ಮನಸ್ಸನ್ನು ದೇವರಿಗೆ ಹತ್ತಿರವಾಗಿ ಇಟ್ಕೊಳ್ತೀರೋ ಅವರು ಭಯಭಕ್ತಿಯಿಂದ ಬದುಕ್ತೀರ. ಆದರೆ ಯಾರು ಕೋರಿಕೆಗೆ, ಆಸೆಗೆ ನೀವು ಹಳ್ಳಕ್ಕೆ ಬೀಳ್ತೀರೋ ಅವರೇನಾಗ್ತೀರಾ? ದೇವರಿಂದ ದೂರ. ಅದಕ್ಕೆ ದೇವರು ಹೇಳಿದ್ರು, ಇವರು ಮಾತುಗಳು ಮಾತ್ರ ಹತ್ರ ಇದೆ, ಆದರೆ ಮನಸ್ಸು ದೂರವಾಗಿದೆ. ಮಾತಿನಿಂದ ನನ್ನ ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ದೂರವಾಗಿದೆ. ಮನಸ್ಸು ದೂರ ಆಗಿರೋದ್ರಿಂದ ಭಯಭಕ್ತಿ ಇಲ್ಲ. ಭಯಭಕ್ತಿ ಇಲ್ಲದಿರೋದ್ರಿಂದ ದೇವರ ಕೃಪೆ ನಿನಗೆ ಸಿಗಲ್ಲ. ಅಲ್ಲಿಗೆ ನಾವು ಬರ್ತೀವಿ. ಅವಾಗ ನಮ್ಮ ಮನಸ್ಸನ್ನು ಹೇಗೆ 31-30 ಜ್ಞಾನೋಕ್ತಿಗಳು ಏನನ್ನ ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆ ಇಲ್ಲ ಅಂತ ಒಂದು ಪದ ಇದೆ. ನೀವು ಆಮೇಲೆ ಓದ್ಕೊಳ್ಳಿ. ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆ ಇಲ್ಲ ಅಂತಿದೆ ಜ್ಞಾನೋಕ್ತಿಗಳು 31-30. ಅಂದರೆ ನಾವು ತಿಳ್ಕೋಬೇಕು ಸೌಂದರ್ಯನ, ಅಲಂಕಾರನ, ಆಕರ್ಷಣೆ. ಇವತ್ತು ಒಂದು ಅಡಿಗೆ ಆಗ್ಬೋದು, ಒಂದು ಬಟ್ಟೆ ಆಗ್ಬೋದು, ಒಂದು ಯಾವುದೇ ಒಂದು ವಿಷಯನ ಆ ಅಲಂಕಾರ ಆಕರ್ಷಣೆಯಾಗಿ, ಆಕರ್ಷಣೆ ಆಸೆಯಾಗಿ, ಆಸೆಯು ಕೋರಿಕೆಯಾಗಿ, ಕೋರಿಕೆಯು ಪಾಪವನ್ನು ಬಂದ್ಬಿಡುತ್ತೆ. ಈಗ ಕರೆದಿರೋ ತಿನ್ನಬಾರ್ದು ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ವಾ? ಸೀದೋಗಿರೋದು ಜಾಸ್ತಿ ನಾವು ತಿನ್ನಬಾರ್ದು. ವಾರಕ್ಕೆ ಒಂದ್ಸಲಿ ತಿಂತೀನಿ, ಏನೋ ಒಂಚೂರು ತಿಂತೀನಿ ಅಂದರೆ ಓಕೆ ಬಿಟ್ಬಿಡ್ತೀನಿ, ಯಾಕಂದರೆ ಆಸೆಗೆ ತಿಂತೀರಾ ಅಂತೇಳಿ. ಆದರೆ ದಿನ ಅದನ್ನೇ ತಿಂದ್ರಿ ಅಂದರೆ, ಉದಾಹರಣೆಗೆ ಹೇಳ್ತೀನಿ, ಉಪ್ಪಿಟ್ಟು ಮಾಡ್ತೀವ, ಉಪ್ಪಿಟ್ಟಲ್ಲಿ ಲಾಸ್ಟಲ್ಲಿ ನಿಂತಿರುತ್ತೆ, ಏನದು ಸೀದಾಗಿರೋದು ಕೆಳಗಿರುತ್ತಲ್ಲ, ಅದು ನನಗೆ ತಿವುದು, ಅದನ್ನು ಇಷ್ಟಪಟ್ಟು ತಿನ್ನೋರು ಇದ್ದಾರೆ.
ಆಯಿತಾ? ಒಂದು ದಿವಸ ಓಕೆ, ವಾರ ಪೂರ್ತಿ ತಿಂದರೆ ಡೇಂಜರ್. ಯಾವುದೇ ಆಗಲಿ, ತಂದೂರಿಗಳಾಗಲಿ, ಯಾವುದೇ ಆಗಲಿ, ಇವಾಗ ಏನೋ ಹೇಳ್ತಾರಲ್ಲ, ಏನೇನೋ ಹೆಸರುಗಳು ಬೇಡಿ, ಸ್ಮೋಕಿ ಡೋಕಿ ಏನೇನೋ ಬಂದ್ಬಿಟ್ಟವೆ ಹೆಸರು. ನಾನು ಹೇಳ್ತೀನಿ, ನಾನು ಸೀದೋಗಿರೋದು ನಾವು ತಿಂದರೆ, ನಾನು ನಮ್ಮ ಮನೆಗೆ ಮನೆಯವ್ರು ಹೇಳಿದೆ, ನೀನು ಎಣ್ಣೆ ಎರಡು ಸಲ ಮಾಡಬೇಡಮ್ಮ, ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡ್ಕೋ, ಸೀದೋಗಿರೋ ಎಣ್ಣೆಲಿ ಮಾಡಬೇಡ ಅಂತೇಳಿ ಮೊನ್ನೆ ಹೇಳಿದೆ. ಕಬಾಬ್ಗಳು ಏನಕ್ಕೆ ಹೇಳ್ತೀವಿ ನಾವು, ಅದೆಲ್ಲ ಆರೋಗ್ಯಕ್ಕೆ ಕೆಟ್ಟದು, ಹಾನಿಕರ. ಅದನ್ನು ನಾವು ಯಾವಾಗ ಬರುತ್ತೋ ಶರೀರ ಕೆಟ್ಟೋಗುತ್ತೆ. ಅದಕ್ಕೆ ಸರ್ವೇಂದ್ರಿಯಗಳು ದೇವರನ್ನು ಸ್ತುತಿಸಬೇಕು. ಈ ಶರೀರ ಪೂರ್ತಿ ದೇವರಿಗೆ ಬೇಕು. ಇವೆಲ್ಲವೂ ಸರಿಯಾಗಿತ್ತು ಅಂತ ಹೇಳಿದ್ರೆ ನಾವು ದೇವರ ಮಗನಾಗಿದ್ದೀವಿ ಅಂತ ಅರ್ಥ. ಅದರಲ್ಲಿ ಪ್ರಾಮುಖ್ಯವಾಗಿ ಮನಸ್ಸಿಗೆ ಹೇಳಿದ್ರು ದೇವರು. ಆ ಮನಸ್ಸು ಕರೆಕ್ಟಾಗಿದ್ದರೆ ಇವೆಲ್ಲವೂ ಕರೆಕ್ಟಾಗಿ ಬರುತ್ತೆ. ಎಚ್ಚರಿಕೆ ಪಡಿಸಿ ಹೇಳ್ತಾರೆ, ಆಹಾರ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿರಬೇಕು. ಆಸೆ ಅನ್ನೋದು ಹೆಂಗೆ ಬೇಕಾದ್ರೂ ಹುಟ್ಟುತ್ತೆ. ನಾವು ಗಾಡಿಯಲ್ಲಿ ಬರ್ತಾ ನನ್ನ ಮಗ 500 ಪೆಟ್ರೋಲ್ ಹಾಕೋಕೆ ಹೋದ, ನಾನಂತ ಇದ್ದೀನಿ ಬೇರೆ 500ಕ್ಕೆ ಹಾಕ್ತಾ ಇದ್ದೇನೆ, ಒಂದು 2000ಕ್ಕೆ ಹಾಕ್ತಾನೆ. ನಮ್ಮ ಮನೆಯವರು ಹೇಳಿ, ಓಹ್ ಏನು ಆಸೆ ನೋಡಿ ನಿಮಗೆ, 2000 ರೂಪಾಯಿಗೆ ಹಾಕ್ಬಿಡ್ತಾರೆ ಈಗ ಅಂದರು. ನಮ್ಮ ಆಸೆಗಳಿಗೇನಿಲ್ಲ. ಉದಾಹರಣೆಗೆ ಹೇಳ್ತೀನಿ, ನಮ್ಮಲ್ಲಿ ಎಲ್ರಿಗೂ ಆಸೆ ಅನ್ನೋದು ಬರುತ್ತೆ, ಕೋರಿಕೆ ಅನ್ನೋದು ಬರುತ್ತೆ. ಎರಡು ಬಂದರೆ ನಾವು ಮನುಷ್ಯರು, ಇಲ್ಲಾಂದರೆ ನಾವು ಜಡ ಶವ, ನಾವು ಏನಕ್ಕೆ ಪ್ರಯೋಜನರಾಗ್ತೀವಿ. ಆದರೆ ಎರಡನ್ನೂ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಮನಸ್ಸು. ಹಲ್ಲೆಲೂಯಾ. ಕಂಟ್ರೋಲ್ ಮಾಡೋ ಕೆಪಾಸಿಟಿ ಯಾವುದಕ್ಕಿದೆ? ಮನಸ್ಸಿಗೆ ಮಾತ್ರ ಇದೆ. ಮನಸ್ಸು ಅನ್ನೋದೇ ಮೆದುಳು ಕೆಲಸ ಕೊಡೋದು. ಈ ಹೃದಯ ಅನ್ನೋದನ್ನು ಯೆರೆಮೀಯ ಹೇಳ್ತಾನೆ, ಬಹು ವಂಚಕ ಗುಣವುಳ್ಳದಂತೆ, ಅದನ್ನು ಯಾರು ಗುಣಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರೊಳಗಿರೋದನ್ನು ನೀವು ಯೆರೆಮೀಯ 17:10 ಆ ವಾಕ್ಯನ ನೀವು ಗಮನಿಸ್ಬೋದು. 9:10 ಹೇಳ್ತಾರೆ, ಒಳಗಡೆ ಹೋಗಿ ನುಗ್ಗಿ ಕೆಲಸ ಮಾಡೋರು ಯೇಸು ಒಬ್ಬರೇ. ಹಲ್ಲೆಲೂಯಾ. ಅಂತರಿಂದ್ರಿಯಗಳನ್ನು ಶೋಧಿಸಿ ನೋಡ್ತಾರೆ ದೇವರು ಎಷ್ಟು ಶುದ್ಧವಾಗಿದೆ ಅಂತೇಳಿ. ಈಗ ನಾವೆಲ್ಲ ಹೇಳ್ತೀವಿ, ಹೃದಯ ಅಂದಿದ ತಕ್ಷಣ ನಾವೇನು ಹೇಳ್ತೀವಿ? ಇದನ್ನೇ ಹೇಳ್ತೀವಿ ಅಲ್ವಾ? ಅವು ಮನಸ್ಸು ಅನ್ನೋದು ಎಲ್ಲಿದೆ? ಕಣ್ಣಿಗೆ ಕಾಣದೇ ಇರುವಂಥ ಆ ಒಂದು ರೂಪ, ಆ ಮನಸ್ಸು, ದೇವರ ಆಲೋಚನೆಗಳನ್ನ ಉಂಟು ಮಾಡುವಂಥದ್ದು ಅದನ್ನೇ. ಈಗ ಒಂದು ಹಾಡು ಹೇಳ್ತೀವಲ್ಲ, ಗುಂಡೆ ನಿಂಡ ಯೇಸು ಉಂಟೆ ಅಲ್ವಾ? ಗುಂಡೆ ಅಂದರೆ ತೆಲುಗಿನಲ್ಲಿ ಹೃದಯ ಅಲ್ವಾ? ಕನ್ನಡದಲ್ಲಿ ಹೃದಯ, ತೆಲುಗಿನಲ್ಲಿ ಗುಂಡೆ ಅಂತ ಹೇಳ್ತೀವಿ. ಆದರೆ ಮನಸ್ಸು ಅನ್ನೋದು ಒಂದೈತೆ, ಅದು ಸಪ್ರೇಟ್ ಆಗಿದೆ. ಅದರಲ್ಲಿ ನಾವೇನಾಗಿರಬಾರ್ದು? ದೇವರಿಗೆ ಹತ್ತಿರವಾಗಿರಬೇಕು. ದಶಾಜ್ಞೆಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ ದೇವರು, ಅದು 9:10 ವಾಕ್ಯ ಹೇಳಲ್ಪಟ್ಟಿದೆ, ಮತ್ತೊಬ್ಬನ ಯಾವುದನ್ನು ಆಶಿಸಬೇಡ, ಮತ್ತೊಬ್ಬಳನ್ನೂ ಆಶಿಸಬೇಡ, ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಹಂಗೆ ಹೊಸ ಒಡಂಬಡಿಕೆ ಕಾಲಕ್ಕೆ ಬಂದರೆ ಮತ್ತಾಯನ ಬರೆಸುವಾರ್ತೆಯಲ್ಲಿ, ಮಾರ್ಕನ ಬರೆಸುವಾರ್ತೆ ಎಲ್ಲದರಲ್ಲೂ ದೇವರು ಹೇಳಿದ್ದಾರೆ. ಅಂದರೆ ನೀನು ಮನಸ್ಸು ದೇವರಿಗೆ ಹತ್ತಿರವಾಗಿ ಇರಬೇಕು. ನಾವು ಹೆಚ್ಚು ಇವಾಗ ಮಕ್ಕಳು ಹೆಂಗಿದ್ದಾರೆ ಗೊತ್ತಾ? ಮಕ್ಕಳನ್ನು ದೇವರು ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಬೆಳೆಸಬೇಕು ಅಂತ ಎತ್ತವರು ಏನು ಮಾಡ್ತಾರೆ? ಒಂದು ಒಳ್ಳೆ ಸ್ಕೂಲ್ಗೆ ಹಾಕ್ತಾರೆ, ಒಳ್ಳೆ ಟ್ಯೂಷನ್ ಕೊಡಬೇಕು ಅಂದ್ಕೊತಾರೆ, ಅವು ಎಲ್ಲ ಮಾಡ್ತಾರೆ. ಎಲ್ಲ ಆ ಟ್ಯೂಷನ್ ಹಾಕೋದಕ್ಕೂ ಅಥವಾ ಸ್ಕೂಲಿಗೆ ಸೇರಿಸೋದಕ್ಕೆ ಅವ್ರು ಬಿದ್ದು ಪಾಡು ಯಾರಿಗೂ ಗೊತ್ತಿಲ್ಲ. ಅವ್ರ ಕಾಲಕ್ಕೆ ಬಿದ್ದು, ಇವ್ರ ಕಾಲಕ್ಕೆ ಬಿದ್ದು, ಅವ್ರಿಗೆಲ್ಲ ಮಾಡಿದ್ರು ಕೂಡ ಮಕ್ಕಳಿಗೆ ಏನು ಅನಿಸಲ್ಲ ಗೊತ್ತಾ? ನಮ್ಮಪ್ಪ ಏನು ಮಾಡೋರು ಕಂಪ್ಯಾರಿಸನ್. ಬೇರೆಯವ್ರ ಅಪ್ಪ ಮಾಡಿದ್ದನ್ನ ಅವರಪ್ಪ ಗಾಡಿ ಕೊಡಿಸಿರ್ತಾನೆ, ಅವರಪ್ಪ ಮೊಬೈಲ್ ಕೊಡಿಸಿರ್ತಾನೆ. ನಮ್ಮಪ್ಪ ನಂಗೆ ಸೈಕಲ್ ಕೊಡಿಸಿಲ್ಲ, ನಮ್ಮಪ್ಪ ನಾನು ಕೇಳಿದ್ನ ಮಾಡಲ್ಲ. ಈಗೆಲ್ಲ ಹೇರ್ ಸ್ಟೈಲ್ ಕೂಡ ಸ್ಕೂಲಲ್ಲಿ ಏನು ಬಂದಿದೆ? ರೂಲ್ಸ್ ಬಂದಿದೆ. ಒಂದು ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಆದರೆ ಈಗ ಮಧ್ಯದಲ್ಲಿ ಅದು ಹೆಚ್ಚಿಗಾಯಿತು. ನಾನು ಓದಿದ ಕಾಲದಲ್ಲಿ ನಮಗೆ ಹೇರ್ ಸ್ಟೈಲ್ಗೆ ಏನೂ ನಿರ್ಬಂಧ ಇರಲಿಲ್ಲ. ಆಮೇಲೆ ಸ್ವಲ್ಪ ನಮ್ಮ ಮಕ್ಕಳ ಕಾಲಕ್ಕೆ ನಿರ್ಬಂಧ ಬಂತು. ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟರು, ಕೆಲವು ಸ್ಕೂಲ್ಗಳಲ್ಲಿ ಬಿಟ್ಟರು. ಮತ್ತೆ ಇವಾಗ ಏನಾಗೈತೆ? ನಿರ್ಬಂಧ ಇದೆ. ಹೇರ್ ಸ್ಟೈಲ್ ಹಿಂಗೆ ಇರಬೇಕು, ಬಟ್ಟೆ ಹಿಂಗೆ ಇರಬೇಕು, ಹೀಗೆ ಬರಬೇಕು. ಇದೆಲ್ಲ ಶಾಲೆಯಲ್ಲಿ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳು ಸರಿಯಾದ ಒಂದು ಪದ್ಧತಿಯಲ್ಲಿ ಬೆಳೀಲಿ ಅಂತೇಳಿ. ಹಾಗಿರುವಾಗ ಒಂದು ಕ್ರಮಶಿಕ್ಷಣೆ, ಕ್ರಮ ಪದ್ಧತಿ ಅನ್ನೋದಿರಬೇಕು. ಆದರೆ ಇವತ್ತು ನಮ್ಗೆ ಏನಾಗುತ್ತೆ? ಮಕ್ಕಳಿಗೆ ನಮ್ಮ ಅಪ್ಪನ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡೋದು, ನಮ್ಮ ಅಮ್ಮನ ಬೇರೆಯವ್ರಿಗೆ ಕಂಪ್ಯಾರಿಸನ್. ಈಗ ಕಂಪ್ಯಾರಿಸನ್ ಮಾಡಿದ ತಕ್ಷಣವೇ ನಾವೇನಾಗ್ತೀವಿ? ಹಳ್ಳಕ್ಕೆ ಬಿಟ್ಟು ದೇವರಿಂದ ದೂರ ಆಗ್ತೀವಿ. ಯಾವತ್ತೂ ಎತ್ತವರು ಮಕ್ಕಳನ್ನು ಕೆಟ್ಟೋಗ್ಬೇಕು ಅಂತ ಯಾವ ಕೆಲಸನೂ ಮಾಡಲ್ಲ. ತಿಳಿದುಕೊಂಡ್ರೆ ಬುದ್ಧಿವಂತರು. ಯಾವ ಒಂದು ಉದಾಹರಣೆ ಹೇಳ್ತೀನಿ. ವಿದ್ಯೆ ಇದ್ದರೆ ನಾಳೆ ಉದ್ಯೋಗ. ಅರ್ಥ ಆಯ್ತಾ? ವಿದ್ಯೆ ಇದ್ದರೆ ನಾಳೆ ಉದ್ಯೋಗ. ಮನೆ ಇರ್ಬೋದು, ಏನೇ ಇರ್ಬೋದು. ಆದರೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ, ಉದ್ಯೋಗಂ ಪುರುಷ ಪ್ರಯೋಜನ ಇಲ್ಲ. ಹೆಂಡತಿ ಕೂಡ ಬೆಲೆ ಕೊಡಲ್ಲ. ಎಷ್ಟೋ ಜನ ಹೆಂಡತಿ ಗುಲಾಮರಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಇದೆ. ಸಂಪಾದನೆಯಲ್ಲಿ ಏರುಪೇರು. ಹುಷಾರಾಗಿರಬೇಕು.
ನಾವೇನು ಮಾಡಬೇಕು ಹಾಗಂತ ಎಲ್ಲರೂ ಹೇಳಲ್ಲ. ಕೆಲವರು ಇದ್ದಾರೆ ದೇವರ ಮಕ್ಕಳಾಗಿ, ಕೆಲವರು ಏನಾಗ್ತಾರೆ ವ್ಯತ್ಯಾಸವಾಗಿ. ಅಲ್ಲಿಗೆ ಉದ್ಯೋಗ ಬೇಕು ಅಂತೇಳಿದ್ರೆ ವಿದ್ಯೆ ಇರಬೇಕು. ಹಣ ಇದ್ದ ಮಾತ್ರಕ್ಕೆ ಬೆಲೆ ಸಿಗಲ್ಲ. ವಿದ್ಯೆ ಇದ್ರೇ ಈ ಕಾಲದಲ್ಲಿ, ಅದು ಈಗಿನ ಈಗ ಒಂದು ಹೇಳಿದಾರಲ್ಲ AI ಟೆಕ್ನಾಲಜಿ ಇದೆಲ್ಲ ಬಂದು 20 ವರ್ಷ ಆಯಿತು ಅಂತ. ಆದರೆ ನಮ್ಮ ಕಣ್ಣಿಗೆ ಬಂದಿದ್ದು ಇವಾಗ. ಆದರೆ ನೆಕ್ಸ್ಟು AI ಬರುತ್ತಂತೆ, ACI ಬರುತ್ತಂತೆ, ಆಮೇಲೆ AA ಏನೋ ಬರುತ್ತಂತೆ ಅಂಥೇಳಿ ಹೇಳ್ತಿದ್ದಾರೆ. ಟೆಕ್ನಾಲಜಿ ಹೆಂಗಿದೆ ಅಂತ ಹೇಳಿದ್ರೆ ನಾನು ಏನು ನೆನೆಸ್ಕೊಳ್ತೀನಿ ಅದು ಮುಂದೆ ಬಂದು ನಡೆಯುತ್ತಂತೆ. ಅದು ಮಾಡಿ ತೋರಿಸುತ್ತದು. ಯಾವುದೋ ಟೆಕ್ನಾಲಜಿ ಇವತ್ತು ನಾನು ಏನು ನೆನೆಸ್ಕೊಳ್ತಾ ಇದ್ದೀನಿ ಅದು ಮುಂದೆ ಬಂದು ನಿಂತ್ಕೊಳುತ್ತೆ. ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಬೆಳೆಯುತ್ತೆ. ಅಲ್ಲಿಗೆ ನಾವು ಏನಾಗಬೇಕು, ದೇವರ ಹತ್ತಿರಕ್ಕೆ ಬರಬೇಕು. ದೇವರ ಹತ್ತಿರಕ್ಕೆ ಬರಬೇಕು ಅಂದರೆ ನಮ್ಮ ಮನಸ್ಸು ದೇವರಿಗೆ ಕೊಡಬೇಕು. ಶಾರೀರಿಕವಾಗಿ ಬಂದಂಥ ಮರಣನೇ ಪಾಪದ ಸಂಬಳ ಮರಣ ಅಂತ ಅಂದ್ಕೊಳ್ಳೋದಲ್ಲ. ಈ ಮರಣನೂ ಇದೆ. 2 ಮರಣವೂ ದೇವರ ಕೈಯಲ್ಲಿದೆ. ಶರೀರವನ್ನು ಆತ್ಮವನ್ನು ಕೊಲ್ಲುವವನಿಗೆ ನಾವೇನು ಮಾಡಬೇಕು, ಭಯ ಪಡಬೇಕು. ಅಲ್ಲಿಗೆ ಈ 2 ಕೊಲ್ಲುವವನಿಗೆ ಭಯ ಪಡ್ತೀರಾ, ನಾವೇನು ಮಾಡ್ತೀವಿ, ದುರಾಲೋಚನೆ. ಮಾರ್ಕನ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 20-21ನೇ ವಾಕ್ಯದಲ್ಲಿ ಗಮನಿಸಿ ನೋಡಿ. ಹೃದಯದಿಂದ ಕೆಟ್ಟ ಆಲೋಚನೆಗಳು ಬರುತ್ತೆ ಅಂತ ಹೇಳಲ್ಪಟ್ಟಿದೆ. ಈ ಕೆಟ್ಟ ಆಲೋಚನೆಗಳೇ ಈ ಹೃದಯದಿಂದ ಬರೋದೇ ಬಹಳ ಡೇಂಜರ್ ಆಗಿರೋದು. ಅದನ್ನೇ ದೇವರು ಇವತ್ತು ನಮ್ಗೆ ಹೇಳ್ತಿದ್ದಾರೆ. ಈ ಮನಸ್ಸು ದೂರ ಆಗಿದೆ, ಅದು ಹತ್ರ ಬಂದ್ಬಿಟ್ರೆ ಆಟೋಮೆಟಿಕ್ಕಾಗಿ ಭಯಭಕ್ತಿ ಬರುತ್ತೆ. ಭಯಭಕ್ತಿ ಬಂದಿದ್ದ ತಕ್ಷಣ ಇವ್ರಿಗೆ ನಾನು ಕೃಪೆನ ಅಪಾರವಾಗಿ ಕೊಡ್ತೀನಿ. ಹೆಂಗೆ ಭೂಮಿಗೂ ಆಕಾಶಕ್ಕೆ ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ಕೊಡ್ತಾರೆ. ಅದೇ ಯೋಸೇಫನ್ ಸಿಕ್ಕಿದ್ದು. ಇವತ್ತು ನೀನು ನಾನು ಆ ಬದುಕನ್ನು ಕೇಳೋಣವಾ, ಈ ಅನುಭವದಲ್ಲಿ ನಮಗೆ ಕೊಡು ಅಂತೇಳಿ ನೀನು ಕೇಳೋಣವಾ? ಯಾಕಂದರೆ ನಮ್ಮ ಮನಸ್ಸುಗಳು ದೇವರಿಗೆ ಹತ್ತಿರವಾಗಿಯೇ ಇರಬೇಕು. ಆ ಹತ್ತಿರವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದನ್ನೇ ದೇವರು ಇವತ್ತು ನಮಗೆ ತಿಳಿಯಪಡಿಸಿದ್ದಾರೆ. ಎಲ್ಲರೂ ಕೂಡ ಮೊಣಕಾಲು ಹಾಕಿ ಯಾರೊಂದಿಗೂ ನಾವು ನಮ್ಮ ಬದುಕನ್ನು ಕಂಪ್ಯಾರಿಸನ್ ಮಾಡ್ಕೊಳ್ದಿರ ನಮ್ಮ ಬದುಕನ್ನು ದೇವರಿಗೆ ನಾವು ಒಪ್ಪಿಸಿಕೊಟ್ಟವರಾಗಿ ನಾವು ಬದುಕಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ನಾವು ಉನ್ನತವಾದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಇವತ್ತು ದೇವರ ಬಳಿ ಕೇಳೋಣ. ಭೂಮಿಯ ಮೇಲೆ ಎಷ್ಟು ಅಂದರೆ ಆಕಾಶ ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯೂ ಅಷ್ಟು ಅಪಾರವಾಗಿದೆ ಎಂದು ಹೇಳಿದೆ. ಆ ಮಾತನ್ನು ನಾವು, ಆ ವಾಗ್ದಾನ ಸ್ವತಂತ್ರಿಸಿಕೊಳ್ಳಬೇಕಂದ್ರೆ ಇವತ್ತು ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಹಲವು ಸಾರಿ ಹಲವು ವಿಧದಲ್ಲಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಕೆ ಪಡಿಸ್ತಾನೆ ಇರುತ್ತದೆ. ಯಾರ್ಯಾರು ಒಪ್ಪಿಸಿಕೊಡುತ್ತಾರೋ ಖಂಡಿತವಾಗಲೂ ಅವರಿಗೆ ವಿಶೇಷವಾದ ಆಶೀರ್ವಾದವು ದೇವರು ಕೊಟ್ಟಿರುತ್ತಾರೆ. ಆದ್ದರಿಂದ ಯೇಸುವಿನಲ್ಲಿರುವ ನಿತ್ಯ ಜೀವ, ಯಾಕಂತ ಹೇಳಿದ್ರೆ ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಆದರೆ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಆ ನಿತ್ಯ ಜೀವನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ದೇವರಿಗೆ ಹತ್ತಿರವಾಗಿರಬೇಕು. ಈ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರದೆ, ಅಂದರೆ ಯಾವುದೇ ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳು ನಮ್ಮಲ್ಲಿ ಬರದೆ, ಅದು ಆಹಾರದಿಂದ ಆಗ್ಬೋದು, ಬೇರೆ ಯಾವುದರಿಂದ ಆಗ್ಬೋದು ಕೂಡ, ಅದು ಶಾರೀರಿಕವಾಗಿ ತೊಂದರೆ ಕೊಡುತ್ತದೆ. ದೇವರು ಅದಕ್ಕೆ ಹೇಳಿದ್ದು, ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವನಿಗೆ ವೈದ್ಯನು ಬೇಕಾಗಿದ್ದಾನೆ. ನೀತಿವಂತನನ್ನು ಹುಡುಕಿ ನಾನು ಬರಲಿಲ್ಲ, ಪಾಪಿಗಳನ್ನ ಹುಡುಕಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಇವತ್ತು ನಮ್ಮನ್ನು ಹುಡುಕಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸುಗಳು ಒಂದು ವೇಳೆ ಇವತ್ತು ದೂರವಾಗಿದ್ರೆ, ಮಕ್ಕಳಾಗಬಹುದು, ಯೌವನಸ್ಥರಾಗ್ಬೋದು, ದೊಡ್ಡವರಾಗ್ಬೋದು, ನಿಮ್ಮ ಕುಟುಂಬಗಳಲ್ಲಿ ದೇವರು ನಿಮಗೆ ಕೊಟ್ಟಂಥವ್ರನ್ನ ಪ್ರತಿಯೊಬ್ಬರನ್ನ ಯಾರಿಗೂ ಹೋಲಿಕೆ ಮಾಡಬೇಡಿ, ಕಂಪ್ಯಾರಿಸನ್ ಮಾಡಬೇಡಿ. ಅವರು ನಿಮ್ಮ ಒಳ್ಳೆಯದನ್ನು ಬಯಸುವಂಥವರು. ನೀವು ನೆನೆಸಿಕೊಳ್ಳಬೇಕು. ನೀವು ಒಂದೊಂದನ್ನು ನೆನೆಸಿ, ದೇವರು ಇವತ್ತು ನನ್ನ ಹುಡುಕಿ ಬಂದು ನನಗೆ ಮಾತನ್ನು ಹೇಳಿದ್ದಾರೆ, ನನ್ನನ್ನು ನಾನು ಸರಿಪಡಿಸ್ಕೊಳ್ತೀನಿ. ಪ್ರತಿಯೊಂದು ಮಕ್ಕಳು ಹೇಳಬೇಕು, ನಾನು ಹೆತ್ತವರಿಗೆ ವಿಧೇಯನಾಗಿರ್ತೀನಿ. ನನ್ನ ತಂದೆ ಹೇಳುವ ಮಾತು, ನನ್ನ ತಾಯಿ ಹೇಳುವ ಮಾತು ನನಗೆ ಅಮೂಲ್ಯವಾದದ್ದು, ಒಳ್ಳೆಯದಕ್ಕೆ ಎಂಬುದನ್ನು ತಿಳಿಯಬೇಕು. ನೀನು ಒಪ್ಪಿಸಿಕೊಟ್ಟರೆ ಇವತ್ತು ನಿನ್ನ ಮನಸ್ಸು ದೇವರಿಗೆ ಹತ್ತಿರ. ನೀನು ಒಪ್ಪಿಸಿಕೊಡದೆ ಹೋದರೆ ಇವತ್ತು ನಿನ್ನ ಮನಸ್ಸು ದೂರವಾಗಿದೆ. ನಿನ್ನ ಮನಸ್ಸು ದೂರವಾಗಿದ್ದರೆ ದೇವರ ಕೃಪೆ ಸಿಗುವುದಿಲ್ಲ. ಎಚ್ಚರಿಕೆ ಪಡಿಸಿ ದೇವರು ಹೇಳ್ತಿದ್ದಾರೆ. ಪ್ರತಿಯೊಬ್ಬ ಗಂಡ ಹೆಂಡತಿಗೆ ದೇವರು ಹೇಳ್ತಿದ್ದಾರೆ, ನಿನ್ನ ಮನಸ್ಸು ದೇವರಿಗೆ ಹತ್ತಿರವಾಗಿರಬೇಕು. 3 ಹುರಿಯ ಹಗ್ಗ ಕಿತ್ತು ಹೋಗುವುದಿಲ್ಲ. ಅರ್ಥವೇನು? ದೇವರು ನಿಮ್ಮ ಬದುಕಿನಲ್ಲಿರಬೇಕು. ಯಾವ ಸ್ತ್ರೀಯು, ಯಾವ ಪುರುಷನು ಕೂಡ ತಮಗೆ ಕೊಡಲ್ಪಟ್ಟಂತ ಪತಿಯನ್ನ ಬೇರೆಯವರಿಗೆ ಹೋಲಿಕೆ ಮಾಡಿ ನೋಡಬಾರದು.
ಅಥವಾ ಬೇರೊಬ್ಬರ ಪತಿಯನ್ನು ನಾವು ಇಷ್ಟಪಡಬಾರದಲ್ಲ, ನೋಡಲೇಬಾರದು. ಆಸೆ ಇರಬಹುದು, ಕೋರಿಕೆ ಇರಬಹುದು, ಆದ್ರೆ ಅದನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ನಮಗಿರಬೇಕು. ಇಲ್ಲವೆಂದ್ರೆ ಪಾಪವು ಬಸುರಾಗಿ ಅದು ಮರಣವನ್ನ ಕಾಣುತ್ತದೆ. ಆಶಾ ಪಾಶದಿಂದ ನಾವು ದೂರವಿರಬೇಕು. ದೇವರು ಎಚ್ಚರಿಕೆ ಪಡಿಸಿರ್ತಾರೆ. ಯಾರ್ಯಾರು ಕರ್ತನೆ ಇವತ್ತು ವಾಕ್ಯಗಳಿಗೆ ಮಾತುಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡವರಾಗಿ, ಒಪ್ಪಿಸಿಕೊಂಡವರಾಗಿ, ಮನಸ್ಸು ಜಜ್ಜಲ್ಪಟ್ಟವರಾಗಿ, ಅಪ್ಪ ನಾನು ಇಷ್ಟು ದಿವಸ ನನ್ನ ಎತ್ತವರಿಗೆ ದೂರವಾಗಿದ್ದೆ, ಅಪ್ಪ ನಾನು ಇವತ್ತು ನನ್ನ ಹೆಂಡತಿಗೆ ದೂರವಾಗಿದ್ದೆ, ಅಪ್ಪ ನಾನು ನನ್ನ ಗಂಡನಿಗೆ ದೂರವಾಗಿದ್ದೆ, ಅಪ್ಪ ನಾನು ನನ್ನ ಮಕ್ಕಳಿಗೆ ದೂರವಾಗಿದ್ದೆ ಎಂದು ಯಾರ್ಯಾರು ಕರ್ತನೆ ತಮ್ಮ ಬದುಕನ್ನು ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರನ್ನು ಕೂಡ ನೀನು ಈ ದಿವಸದಲ್ಲಿ ಖಾನೀಕರಿಸಬೇಕನ್ನ ನಾನು ಪ್ರಾರ್ಥಿಸ್ತೇನೆ. ರಾಜ, ಒಂದು ವಿಶೇಷವಾದ ಆರಾಧನೆ ಕರ್ತನೆ. ನಿನ್ನ ಶರೀರವು ಇವರ ಶರೀರದಲ್ಲೇ ಹೋಗಬೇಕು, ನಿನ್ನ ರಕ್ತವು ಇವರಲ್ಲಿ ಹೋಗಬೇಕು. ಕರ್ತನ ಮೇಜನ್ನು ಆಚರಿಸುವುದಕ್ಕೆ ಬಂದಿದ್ದಾರೆ. ಆ ಒಪ್ಪಿಸುವಿಕೆ ಸಮರ್ಪಣೆ ಇವರಿಗಿರಬೇಕು ಕರ್ತನೆ. ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ತಮ್ಮ ಬದುಕನ್ನು ಸರಿಪಡಿಸಿಕೊಳ್ಳುವಂತೆ, ನಿನಗೆ ಹತ್ತಿರವಾಗಿ ಬದುಕುವಂತೆ ಕೃಪೆ ಮಾಡಿಕೊಡು. ಆಶೀರ್ವದಿಸು, ಬಲಪಡಿಸು ಕರ್ತನೆ. ಈ ತಿಂಗಳ ಪೂರ್ತಿಯಾಗಿ ಯಾರ್ಯಾರು ಕರ್ತನೆ ಮದುವೆ ದಿವಸಗಳು ಆಚರಿಸುತ್ತಾರೋ ಅವರೆಲ್ಲರನ್ನು ಕೂಡ ನೀನು ಆಶೀರ್ವದಿಸು. ಒಂದು ವೇಳೆ ಆನ್ಲೈನ್ ನೋಡಬಹುದು, ಯೂಟ್ಯೂಬ್ ಅಲ್ಲಿ ನೋಡಬಹುದು ಕರ್ತನೆ. ಅವರೆಲ್ಲರಿಗೂ ಕೂಡ ಕರ್ತನೆ ಈ ವಾಕ್ಯದ ಆಶೀರ್ವಾದ ನಜರೇತಿನ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ನಾವು ಪ್ರಾರ್ಥಿಸ್ತೇವೆ. ಹುಟ್ಟಿದ ದಿವಸವನ್ನು ಆಚರಿಸುತ್ತಾರ ಅದ್ಭುತವಾಗಿ ಇನ್ನು ಅನೇಕ ಹುಟ್ಟಿದ ಹಬ್ಬಗಳನ್ನು ಆಚರಿಸುವಂತೆ ಕೃಪೆ ಮಾಡಿಕೊಡು. ಶುಭ ಕಾರ್ಯಗಳು ನಡೆಯುವುದಕ್ಕೆ ಪ್ರಯತ್ನಿಸುತ್ತಾರ, ಮನೆಗಳನ್ನು ಪ್ರವೇಶ ಮಾಡುತ್ತಾರ, ಗೃಹ ಪ್ರವೇಶ ಮಾಡುತ್ತಾರ, ಯಾವುದೇ ಕಾರ್ಯವಿದ್ದರೂ ಕೂಡ ಕರ್ತನೆ ಈ ತಿಂಗಳ ಪೂರ್ತಿಯಾಗಿ ಕರ್ತನೆ ನಿನ್ನ ಮಾತು ನೆರವೇರುವಂತೆ, ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಷ್ಟ ಪರವಾಗಿದೆ. ಮಾತು ನೆರವೇರುವಂತೆ ಕೃಪೆ ಮಾಡಿಕೊಡು. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಆತನಲ್ಲಿ ಭಯಭಕ್ತಿ ಉಳ್ಳವರನ್ನ ನೀನು ಕನಿಕರಿಸುತ್ತೇನೆ ಎಂದು ಮಾತು ಕೊಟ್ಟಿದೆಯಪ್ಪ. ಆ ಕನಿಕರ ಉಂಟಾಗಲಿ. ಈ ತಿಂಗಳ ಪೂರ್ತಿಯಾಗಿ ಆಶೀರ್ವದಿಸಿಕೊಡು. ಈ ವಾಗ್ದಾನ ನೆನೆಸಿ ಆಶೀರ್ವಾದವನ್ನು ಹೆಚ್ಚಿಸಿಕೊಳ್ಳುವಂತೆ, ಸಮೃದ್ಧಿ ಆಗುವಂತೆ ಕೃಪೆ ಮಾಡಿಕೊಡು. ಪ್ರತಿಯೊಬ್ಬರನ್ನು ಬಲಪಡಿಸು, ವಾಕ್ಯದಂತೆ ನಡೆಸು. ನಮ್ಮ ರಕ್ಷಕನ ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತ ಜೀವಳ ತಂದೆಯೇ, ಆಮೆನ್.